ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇವತ್ತಿನ ತರಗತಿ ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನ್ನಲ್ಲಿ ಈ ಹಿಂದ್ಗಡೆ ನಾನು ಕಾನ್ಸ್ಟಿಟ್ಯೂಷನ್ನಲ್ಲಿ ಯೂನಿಟರಿ ಮತ್ತು ಫೆಡ್ರಲ್ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೆ. ಇಲ್ಲಿ ನಮ್ಮ ಪೊಲಿಟಿಕಲ್ ಥಿಂಕರ್ಸ್ ಏನದಲ್ರಿ, ಪೊಲಿಟಿಕಲ್ ಥಿಂಕರ್ಸು ಪೊಲಿಟಿಕಲ್ ಸೈಂಟಿಸ್ಟ್ ಅಂತ ತಿಳ್ಕೊಡ್ರಿ. ಸೈಂಟಿಸ್ಟ್ಗಳು ಏನು ಮಾಡಿದ್ದಾರೆ ಅಂತೇಳಿದ್ರೆ ಎರಡು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಯೂನಿಟರಿ ಅಂತೇಳಿ, ಯೂನಿಟರಿ, ಇನ್ನೊಂದು ಫೆಡ್ರಲ್ ಅಂತೇಳಿ. ಓಕೆ, ಫೆಡ್ರಲ್ ಅಂತೇಳಿ. ಹಾಗಾದ್ರೆ ನಾವೇನು ಮಾಡಿದ್ವಿ, ಈ ಹಿಂದಿನ ತರಗತಿ ಒಳಗಡೆ ಏನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ನಾವು ಇಲ್ಲಿ ಯೂನಿಟರಿ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ. ಯೂನಿಟರಿ ಮೀನ್ಸ್ ಏಕಾತ್ಮಕ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿವಿ. ನಾವು ನಮ್ಮಲ್ಲಿ ಏಕಾತ್ಮಕ ವ್ಯವಸ್ಥೆ ಯಾವ ರೀತಿ ಇದೆ ಅಂತಕ್ಕಂಥದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಇವತ್ತಿನ ವಿಷಯ ಬಂದ್ಬಿಟ್ಟು ಫೆಡ್ರಲ್ ಬಗ್ಗೆ ಆಲ್ರೆಡಿ ಒಂಚೂರು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೇನೆ ನಾನು. ಯೂನಿಟರಿ ಅಂದರೆ ಹೆಂಗಿರ್ತದ, ಫೆಡ್ರಲ್ ಅಂದರೆ ಹೆಂಗಿರ್ತದ ಅಂತೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಟಿದೆ ನಿಮಗನ. ಎರಡರ ಬಗ್ಗೆ ಹೋಲಿಕೆ ಮಾಡಿದೆ ನಿಮಗನ. ಆದರೂ ಕೂಡ ಇವತ್ತು ಅದ್ರದ್ದು ಫೀಚರ್ಸ್ ಬೇಕಲ್ಲ. ಯೂನಿಟರಿ ಫೀಚರ್ಸ್ ನೀವು ತಿಳ್ಕೊಂಡಿದ್ದೀರಾ, ಫೆಡ್ರಲ್ ಫೀಚರ್ಸ್ ತಿಳ್ಕೊಳ್ಬೇಕು. ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಓಕೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಇವುಗಳ ಲಕ್ಷಣ ನಿಮ್ಗೆ ಗೊತ್ತಾಗಬೇಕಾಗ್ತದೆ. ಜೊತೆಗೆ ಇಲ್ಲಿ ಏನಂತ ಹೇಳಿದ್ರೆ ಏಕಾತ್ಮಕ ವ್ಯವಸ್ಥೆ ಮತ್ತು ಸಂಯುಕ್ತ ವ್ಯವಸ್ಥೆ ಬಗ್ಗೆ ನೀವು ಕಾನ್ಸ್ಟಿಟ್ಯೂಷನ್ ಓದಬೇಕಾದ್ರೆ ಅದ್ರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೇಬೇಕು. ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಾನ್ಸ್ಟಿಟ್ಯೂಷನ್ ಅಂದ ತಕ್ಷಣ ಅವ್ರು ಮಾಡೋದು ಒಂದು ತಪ್ಪು, ಕೇವಲ ವಿಧಿಗಳನ್ನು ಬಾಯ್ಹಾಟ್ ಹಾಕೋದು. ಎಲ್ಲ ಆರ್ಟಿಕಲ್ಸ್ಗಳನ್ನು ತಗೊಂಡ್ಕ ಸಕೂನುಗಳನ್ನು ಅವುಗಳನ್ನು ಬಾಯ್ಹಾಟ್ ಹಾಕೋದು. ಇದು ಮೊದಲಿನ ಕಾಲಮಾನ ಅಲ್ಲ. ಈಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಚೇಂಜ್ ಆಗ್ತಾ ಇದ್ದಾವೆ, ಅವುಗಳ ಒಂದು ನೇಚರ್ ಚೇಂಜ್ ಆಗ್ತಾ ಇದೆ. ಓಕೆ, ಆ ಉದ್ದೇಶಕ್ಕೋಸ್ಕರ ನೀವೇನು ಮಾಡಬೇಕು, ಕಾನ್ಸೆಪ್ಟು ತಿಳ್ಕೊಬೇಕು. ನಿಮ್ಗೆ ವಿಧಿಗಳನ್ನು ಗಟ್ಟು ಹೊಡಿರಿ, ಬಾಯ್ಹಾಟ್ ಹಾಕ್ರಿ ಅಂತ ಹೇಳ್ತಾ ಇಲ್ಲ, ಹಾಕ್ಬೇಡ್ರಿ ಅಂತ ಹೇಳ್ತಾ ಇಲ್ಲ, ಅವುಗಳನ್ನ ಹಾಕ್ರಿ. ಬಟ್ ಯಾವ ಸಿಚುವೇಶನ್ದಲ್ಲಿ ಯಾವ ಇಂಪಾರ್ಟೆಂಟ್ ಅದಾವ, ಯಾವ ಕಾನ್ಸೆಪ್ಟ್ನಲ್ಲಿ ಕೇಳ್ತಾನೆ. ಹಿಂದಿನ ಪ್ರಿವಿಯಸ್ ಇಯರ್ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ನೋಡಿದಾಗ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ವಿಧಿಗಳನ್ನು ಕೇಳಿದ್ದಾನೆ, ಯಾವ ಕಾನ್ಸೆಪ್ಟ್ ಮೇಲೆ ಅವುಗಳನ್ನು ಎಕ್ಸ್ಪ್ಲನೇಷನ್ ಕೇಳಿದ್ದಾನೆ, ಅವೆಲ್ಲವುಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೀವು ಕೇವಲ ವಿಧಿಗಳನ್ನು ಗಟ್ಟು ಹೊಡಿಬೇಡ್ರಿ, ವಿಧಿಗಳನ್ನು ಬಾಯ್ಟ್ ಹಾಕ್ಬೇಡ್ರಿ. ಓಕೆ, ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಡ್ರಿ. ಯಾಕಂದರೆ ಕಾನ್ಸೆಪ್ಟ್ ವೈಸ್ ಕೂಡ ನಿಮ್ಗೆ ಏನು ಮಾಡ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇಷ್ಟು ಹೇಳ್ತೇನೆ ನಿಮಗನ. ಓಕೆ, ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಾಗ ಇಲ್ಲಿ ನೋಡ್ರಿ. ಹಾಗಾದ್ರೆ ಇಲ್ಲಿ ಸಂಯುಕ್ತ ಫೆಡ್ರಲ್ ಅಂತಕ್ಕಂಥದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಈಗ ಸಂಯುಕ್ತತೆ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಈ ಲಿಖಿತ ಸಂವಿಧಾನದ ಬಗ್ಗೆ ಹೇಳ್ಕೊಡ್ತೇನೆ ನಿಮ್ಗೆ. ಬಟ್ ಇಲ್ಲಿ ಫೆಡ್ರಲ್ ಅಂದ್ರೆ ಏನಂತೇಳಿ ನಿಮ್ಗೆ ಈಗಾಗಲೇ ಇನ್ನೊಂದು ಚೂರು ರಿವಿಷನ್ ಮಾಡ್ತೇನೆ. ನಾ ಫೆಡ್ರಲ್ ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆ ಏನು ಹೇಳಿದೆ, ನಾನು ಆಲ್ರೆಡಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟೆ. ಏನು ಎಕ್ಸ್ಪ್ಲನೇಷನ್ ಕೊಟ್ಟೆ, ಅಧಿಕಾರ ಅಂತಕ್ಕಂಥದ್ದು ಏನಾಗಿರ್ತದ, ಸೆಂಟ್ರಲ್ ಮತ್ತು ಸ್ಟೇಟ್ ನಡುವೆ ಇಲ್ಲಿ ಏನಾಗಿರ್ತದ, ಹಂಚಿಕೆ ಆಗಿರ್ತದ. ಅಧಿಕಾರ ಅನ್ನುವಂಥದ್ದು ಏನ್ರಲ್ಲಿ, ಸೆಂಟ್ರಲ್ ಮತ್ತು ಸ್ಟೇಟ್ ನಡುವೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ಹಂಚಿಕೆ ಆಗಿರ್ತದ. ಏಕಾತ್ಮಕದಲ್ಲಿ ಹಂಚಿಕೆ ಆಗಿರುವುದಿಲ್ಲ, ಕೇವಲ ಕೇಂದ್ರದಲ್ಲಿ ಮಾತ್ರ ಅಧಿಕಾರ ಇರ್ತದ.
ಆ ಉದ್ದೇಶಕ್ಕೋಸ್ಕರ ನಮ್ಮ ಒಂದು ದೇಶದ ಒಂದು ಸಂವಿಧಾನವನ್ನು ನೋಡೋದಾದರೆ, ನಾವು ಸಂವಿಧಾನದ ಬಗ್ಗೆ ಒಂದು ಇವ್ಯಾಲ್ಯೂಯೇಷನ್ ಮಾಡೋದಾದರೆ, ಅದರ ಒಂದು ಮೌಲ್ಯಮಾಪನವನ್ನು ಮಾಡಿ ನೋಡೋದಾದರೆ, ನಮ್ಮದು ತಿಳ್ಕೊಡ್ರಲೆ ಸಂಯುಕ್ತ ವ್ಯವಸ್ಥೆ ಕೂಡ ಅಲ್ಲ. ನಮ್ಮದು ಸಂಯುಕ್ತ ವ್ಯವಸ್ಥೆಯನ್ನು ಕೂಡ ಹೊಂದಿಲ್ಲ ನಮ್ಮ ದೇಶ. ಅರೆ, ಕೆಲವೊಂದಿಷ್ಟು ಥಿಂಕರ್ಸ್ಗಳು ಹೇಳ್ತಾರೆ ನಮ್ಮ ದೇಶ ಕೆಲವು ಸಂದರ್ಭದಲ್ಲಿ ಏಕಾತ್ಮಕ ವ್ಯವಸ್ಥೆಯಾಗಿಯೂ ಬದಲಾವಣೆ ಆಗ್ತದೆ, ಕೆಲವು ಸಂದರ್ಭದಲ್ಲಿ ಸಂಯುಕ್ತ ವ್ಯವಸ್ಥೆಯಾಗಿ ಕೂಡ ಬದಲಾವಣೆ ಆಗ್ತದೆ. ಹೀಗಾಗಿಯೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ, ಇನ್ ಡಿಸ್ಟ್ರಿಕ್ಟ್ ಟ್ರೈಬಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟ್ ಟ್ರೈಬಲ್ ಸ್ಟೇಟ್ ಅಂತೇಳಿ ಹೇಳಿದ್ದಾರೆ. ಕ್ವಾಸಿ ಫೆಡರಲ್ ಅಂತೇಳಿ KCVR ಅವರು ಹೇಳಿದ್ದಾರೆ. ಅರೆ ಸಂಯುಕ್ತ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಅಂದರೆ ಈ ಬಾಧಿತ ಕೇಂದ್ರ ಸರ್ಕಾರ, ಅಬಾಧಿತ ರಾಜ್ಯ ಸರ್ಕಾರ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂದರೆ ಕೆಲವು ಸಂದರ್ಭದಲ್ಲಿ ಸೆಂಟ್ರಲ್ಲೇ ಪವರ್ಫುಲ್ ಆಗಿರ್ತದ, ಸೆಂಟ್ರಲ್ಲೇ ಡಾಮಿನೆಂಟ್ ಆಗಿರ್ತದ ನಮ್ಮಲ್ಲಿ. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ರಿ. ಹಾಗಾದ್ರೆ ಇದ್ರ ಬಗ್ಗೆ ಕೂಡ ತಿಳ್ಕೊಂಡ್ರಿ. ನಿನ್ನೆ ಒಂದು ನಿಮಗೆ ಫ್ಯಾಮಿಲಿ ಬಗ್ಗೆ ಎಕ್ಸಾಂಪಲ್ ಕೊಟ್ಟೆ, ಒಂದು ಫ್ಯಾಮಿಲಿ ಬಗ್ಗೆ ಎಕ್ಸಾಂಪಲ್ ಕೊಟ್ಟದ್ರ ಬಗ್ಗೆ ಅನಾಲಿಸಿಸ್ ಮಾಡಿದೆ. ಹಾಗಾದರೆ ಫೆಡ್ರಲ್ ಬಗ್ಗೆ ತಿಳ್ಕೊಂಡ್ರಿ. ಇಲ್ಲಿ ಫೆಡ್ರಲ್ ಅಂತಕ್ಕಂಥದ್ದು ನೋಡ್ರಿ, ಫೆಡ್ರಲ್. ಓಕೆ, ಫೆಡ್ರಲ್ ಅಂತಕ್ಕಂಥದ್ದು ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ಡಿರೈವ್ಡ್. ಈ ವರ್ಡ್ ಡಿರೈವ್ಡ್ ಅಂದರೆ ಈ ವರ್ಡ್ ಬಂದಿರತಕ್ಕಂಥದ್ದು ಫೋರ್ಡಿಸ್ ಅಂತಕ್ಕಂಥ ಒಂದು ವರ್ಡ್ ಇಂತ್ರ. ಫೋರ್ಡಿಸ್ ಲ್ಯಾಟಿನ್ ವರ್ಡ್ ಇದು. ಫೋರ್ಡಿಸ್ ಅಂತಕ್ಕಂಥ ಒಂದು ವರ್ಡ್, ಲ್ಯಾಟಿನ್ ವರ್ಡು. ಓಕೆ, ಲ್ಯಾಟಿನ್ ವರ್ಡು ಫೋರ್ಡಿಸ್. ಹಾಗಾದ್ರೆ ಇಲ್ಲಿ ಫೋರ್ಡಿಸ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಅಗ್ರಿಮೆಂಟ್ ಆಗ್ತದೆ. ಫೋರ್ಡಿಸ್ ಅಂದ್ರೆ ಏನ್ರಿ, ಅಗ್ರಿಮೆಂಟ್ ಅಥವಾ ಟ್ರೆಟ್ಟಿ ಅಂತೇಳಿ, ಅಗ್ರಿಮೆಂಟ್ ಆರ್ ಟ್ರೆಟ್ಟಿ ಅಂತೇಳಿ ಕರಿತೇವೆ ನಾವು. ಫೋರ್ಡಿಸ್ ಅಂದ್ರೆ ಅಗ್ರಿಮೆಂಟ್ ಆರ್ ಟ್ರೆಟ್ಟಿ, ಇದ್ರ ಮೀನಿಂಗ್ ರೀ ಇದು. ಫೆಡ್ರಲ್ ಅಂತಕ್ಕಂಥ ವರ್ಡ್ ಎಲ್ಲಿಂದ ಬಂದಿದೆ, ಫೋರ್ಡಿಸ್ ಅಂತಕ್ಕಂಥ ಒಂದು ಲ್ಯಾಟಿನ್ ವರ್ಡ್ ಇಂತ್ರ ಬಂದಿದೆ. ಅದ್ರ ಮೀನಿಂಗ್ ಏನಿಲ್ಲ, ಅಗ್ರಿಮೆಂಟ್ ಅಥವಾ ಟ್ರೆಟ್ಟಿ ಅಂತಕ್ಕಂಥದ್ದು. ಒಂದು ಕಾನ್ಸೆಪ್ಟ್ ಅರ್ಥ ಆಯ್ತು ನಿಮಗೆ. ಇಲ್ಲಿ ಫೆಡ್ರಲ್ ಅಂತಕ್ಕಂಥದ್ದನ್ನು ನೋಡ್ರಿ, ನಮ್ಮ ದೇಶದಲ್ಲಿ ಬಳಕೆ ಮಾಡಿಲ್ಲ ಅಂತ ಹೇಳಿದೆ ನಾನು, ನಮ್ಮ ಸಂವಿಧಾನದಲ್ಲಿ ಬಳಕೆ ಮಾಡಿಲ್ಲ ಅಂತ ಹೇಳಿದೆ. ಹಾಗಾದ್ರೆ ಆರ್ಟಿಕಲ್ 1 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಇಂಡಿಯಾ ಇಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಬಗ್ಗೆ ಹೇಳ್ತದ. ಯೂನಿಯನ್ ಆಫ್ ಸ್ಟೇಟ್ಸ್ ಅಂದ್ರೆ ಏನ್ರಿ, ಭಾರತ ರಾಜ್ಯಗಳ ಒಂದು ಒಕ್ಕೂಟ ಅಂತೇಳಿ ಹೇಳ್ತದ. ಇಲ್ಲಿ ಭಾರತ ಏನ್ರಿ, ರಾಜ್ಯಗಳ ಒಕ್ಕೂಟ ಅಂತ ಹೇಳ್ತದ. ಭಾರತ ರಾಜ್ಯಗಳ ಒಕ್ಕೂಟ ಅಂತ ಹೇಳ್ತಕ್ಕಂಥ ವಿಧಿ ಯಾವುದು, 1ನೇ ವಿಧಿ. ಹಾಗಾದ್ರೆ ನಾವು ಕೂಡ ಏನಂತ ಹೇಳಿದ್ರೆ, ಇಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಏನದ ಅಲ್ಲ ಅಂತ ಹೇಳಿದ್ರೆ, USA ನಲ್ಲಿ ಏನದ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಸ್ಟೇಟ್ಗಳು ಅಗ್ರಿಮೆಂಟ್ ಮುಖಾಂತರ ಬಂದಿದ್ದಾವೆ. ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಮುಖಾಂತರ ಬಂದಿದ್ದಾವೆ. ಓಕೆ, ಕಾಂಟ್ರಾಕ್ಟ್ ಮುಖಾಂತರ ಬಂದಿದ್ದಾವೆ. ನಾವೇನು ಮಾಡಿದ್ದೀವಿ, ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ಮುಖಾಂತರ ನಮ್ಮ ದೇಶದಲ್ಲಿ ನಾವು ಮಾಡಿಲ್ಲ. ಸಂವಿಧಾನಾತ್ಮಕವಾಗಿ ಅಧಿಕಾರವನ್ನು ಹಂಚಿಕೆ ಮಾಡಿದ್ದೇವೆ ನಾವು. ಆ ಉದ್ದೇಶಕ್ಕೋಸ್ಕರ ಏನಂತ ಹೇಳಿದ್ರೆ, ಇಲ್ಲಿ ನಾವು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇಳಿ ಪದವನ್ನು ಬಳಸ್ತೇವೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಆಗಿದೆ. ಇಲ್ಲಿ ಸ್ಟೇಟ್ ಅಂದ ನಂತರ ದೇಶ ಅಂತೇಳಿ ತಿಳ್ಕೊಬೇಕು ನೀವು. ಸ್ಟೇಟ್ ಅಂದ ತಕ್ಷಣ ರಾಜ್ಯ ಅಂತೇಳಿ ಅರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ. ಕೇವಲ ಒಂದು ರಾಜ್ಯ 2 ರಾಜ್ಯ ಅಂತೇಳಿ ಹಿಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಸ್ಟೇಟ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ಆರ್ಟಿಕಲ್ 12 ಅದನ್ನೇ ಉಲ್ಲೇಖ ಮಾಡ್ತದ. ಸ್ಟೇಟ್ ಅಂತಕ್ಕಂಥ ಪದ ಏನ್ರಿ, ಇಲ್ಲಿ ರಾಷ್ಟ್ರ ಅಂತಕ್ಕಂಥ ಒಂದು ಪದಕ್ಕೆ ಸಂಬಂಧಪಟ್ಟಿದೆ. ಓಕೆ, ಹಾಗಾದ್ರೆ ಇದು ಕೂಡ ನಿಮ್ಗೆ ಅರ್ಥ ಆಯ್ತು ಅಂತೇಳಿ ಭಾವಿಸಿದ್ದೀನಿ ನಾನು. ಇದನ್ನೊಂಚೂರು ನೋಟ್ ಡೌನ್ ಮಾಡ್ಕೊಡ್ರಿ ನೀವು. ಓಕೆ, ಯಾಕಂದ್ರೆ ಇಂಪಾರ್ಟೆಂಟ್ ಆಗ್ತದೆ ಇದು. ಅದ್ರ ಜೊತೆಗೆ ಇನ್ನೂ ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ತೇನೆ ನಿಮಗೆ ನಾನು. ಇದರಲ್ಲಿ ಎರೈಸ್ ಮಾಡ್ತೇನೆ ಇದನ್ನ. ಇಲ್ಲಿ ನೋಡ್ರಿ, ಈ ಫೆಡ್ರಲ್ ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆ ಏನು ಹೇಳಿದ್ನಲ್ಲ, ಈ ಫೆಡ್ರಲ್ ವರ್ಲ್ಡ್ನಲ್ಲಿ, ಓಕೆ, ವರ್ಲ್ಡ್ನಲ್ಲಿ ಓಲ್ಡೆಸ್ಟ್ ಫೆಡ್ರಲ್ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಪ್ರಶ್ನೆ ಕೇಳ್ಬೋದು. ಓಲ್ಡೆಸ್ಟ್ ಫೆಡ್ರಲ್ ಯಾವ್ದು ಹೇಳ್ರಿ ನಮ್ಮಲ್ಲಿ, ಇಡೀ ವರ್ಲ್ಡ್ನ್ಯಾಗ ಓಲ್ಡೆಸ್ಟ್ ಫೆಡ್ರಲ್ ಯಾವ್ದು ಹೇಳ್ರಿ, USA. ಅಮೇರಿಕಾದ ಒಂದು ಸಂಯುಕ್ತ ವ್ಯವಸ್ಥೆ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ಸಂಯುಕ್ತ ವ್ಯವಸ್ಥೆ ಇಡೀ ವಿಶ್ವದಲ್ಲಿ. ಹಾಗಾದ್ರೆ ಈ ಫೆಡ್ರಲ್ ಅಂತಕ್ಕಂಥ ಒಂದು ಪದ ಏನದಲ್ರಿ, ಈ ಫೆಡ್ರಲ್ ಅಂತಕ್ಕಂಥದ್ದನ್ನ ನಾವು ಏನು ಮಾಡ್ತೇವೆ ಅಂದ್ರೆ, USA ಅಲ್ಲಿ ಏನಂತ ಕರಿತೀವಿ, ಸ್ಟೇಟ್ಸ್ ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕ್ಯಾನಟಾನ್ಸ್ ಅಂತೇಳಿ ಕರಿತೀವಿ. ಓಕೆ, ಅದೇ ರೀತಿಯಾಗಿ ರಷ್ಯಾದಲ್ಲಿ ಏನು ಕರಿತೇವೆ ಅಂತ ಹೇಳಿದ್ರೆ ರಿಪಬ್ಲಿಕ್ ಅಂತೇಳಿ ಕರಿತೇವೆ ನಾವು. ರಿಪಬ್ಲಿಕ್ ಅಂತೇಳಿ ಕರಿತೇವೆ. ಅಂದರೆ ಈ ಫೆಡ್ರಲ್ ಅಂತಕ್ಕಂಥ ಒಂದು ವರ್ಡನ್ನು ಬೇರೆ ಬೇರೆ ದೇಶಗಳಲ್ಲಿ ಕರಿತಕ್ಕಂಥ ಒಂದು ವ್ಯವಸ್ಥೆ. ಇಲ್ಲಿ USA ನಲ್ಲಿ ಸ್ಟೇಟ್ಸು, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕ್ಯಾನಟಾನ್ಸು, ರಷ್ಯಾದಲ್ಲಿ ರಿಪಬ್ಲಿಕ್ ಅಂತೇಳಿ ಕರಿತೀವಿ ನಾವು. ಅರ್ಥ ಮಾಡ್ಕೊಳ್ರಿ. ಓಕೆ, ಈ ಎಲ್ಲ ವಿಷಯ ಏನಂತ ಹೇಳಿದ್ರೆ ಫೆಡ್ರಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದು. ಓಕೆ, ಹಾಗಾದ್ರೆ ಈಗ ನಾವೇನು ಮಾಡೋಣ, ಒಂದೊಂದು ಅದ್ರ ಬಗ್ಗೆ ಲಕ್ಷಣಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫೆಡ್ರಲ್ಗೆ ಸಂಬಂಧಪಟ್ಟಂಥ ಸಂಯುಕ್ತ ವ್ಯವಸ್ಥೆ ಅಂತಕ್ಕಂಥದ್ದು ಏನೆಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ ಭಾರತದ ಸಂವಿಧಾನದಲ್ಲಿ, ಅದರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನೋಡ್ರಿ,
ಸಂಯುಕ್ತ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ದೇವಲ್ಲ, ಹಾಗಾದರೆ ಅದರ ಲಕ್ಷಣಗಳು ಏನಂತ ಹೇಳಿದ್ರೆ, ಒಂದನೇದ್ದು ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಒಂದನೇದ್ದು ಲಿಖಿತ ಸಂವಿಧಾನ. ಇಲ್ಲಿ ಎಕ್ಸಾಂಪಲ್ಗಳನ್ನು ಕೊಟ್ಟು ನಾ ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಅರ್ಥ ಮಾಡ್ಕೊಡ್ರಿ, ನನಗಿಲ್ಲೇ ಕೇವಲ ಆರ್ಟ್ಸ್ ವಿದ್ಯಾರ್ಥಿಗಳು ಅಷ್ಟೇ ಮುಖ್ಯ ಅಲ್ಲ. ಓಕೆ, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅರ್ಥ ಆಗ್ತದೆ, ಬಹುಬೇಗ ಅವ್ರು ಕ್ಯಾಪ್ಚರ್ ಮಾಡ್ಕೋತಾರೆ. ಯಾಕಂತ ಹೇಳಿದ್ರೆ ಅವರು PUCಯಲ್ಲಿ ಓದಿರ್ತಾರೆ, ಡಿಗ್ರಿಯಲ್ಲಿ ಓದಿರ್ತಾರೆ, ಕೆಲವೊಬ್ರು ಮಾಸ್ಟರ್ ಡಿಗ್ರಿ ಕೂಡ ಮಾಡಿರ್ತಾರೆ, ಅವ್ರಿಗೆ ಅರ್ಥ ಆಗ್ತದೆ. ಇಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸ್ ಮತ್ತು ಸೈನ್ಸ್ ಸ್ಟೂಡೆಂಟ್ಸ್ ಏನದಾರಲ್ಲ ಪಾಪ, ಅವರು ಅದ್ರ ಕಾನ್ಸ್ಟಿಟ್ಯೂಷನ್ ಬಗ್ಗೆ SSLCನ ಲಾಸ್ಟ್ ಅವ್ರು ಓದಿದ್ದು, PUCನೂ ಓದಿರೋದಿಲ್ಲ, ಡಿಗ್ರಿಯಲ್ಲಿ ಓದಿರೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ಅವ್ರಿಗೂ ಕೂಡ ಈ ನಾ ಹೇಳ್ತಕ್ಕಂಥ ಕಾನ್ಸೆಪ್ಟ್ಗಳು ಅರ್ಥ ಆಗಬೇಕು, ತಿಳಿಬೇಕನ್ನೋ ಉದ್ದೇಶಕ್ಕೋಸ್ಕರ ನಾ ಇವುಗಳನ್ನು ಸ್ವಲ್ಪ ಸ್ಲೋ ಆಗಿ ನಿಮಗೆ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಅರ್ಥ ಮಾಡಿಸ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ಫೆಡ್ರಲ್ ಸಿಸ್ಟಮ್ನಲ್ಲಿ ಲಿಖಿತ ಸಂವಿಧಾನವನ್ನು ಒಳಗೊಂಡಿರ್ತದೆ. ನಮ್ಮ ಭಾರತ ಸಂವಿಧಾನ ಕೂಡ ಲಿಖಿತ ಸಂವಿಧಾನವನ್ನು ಒಳಗೊಂಡಿದೆ. ಓಕೆ, ಹಾಗಾದ್ರೆ ಇಲ್ಲಿ ಈ ಲಿಖಿತ ಸಂವಿಧಾನ ಒಳಗೊಂಡಿದೆ. ಇಲ್ಲಿ ಮುಖ್ಯವಾಗಿ ತಿಳ್ಕೊಡ್ರಿ, ಯಾಕೆ ನಾವು ಲಿಖಿತವಾಗಿ ಉಲ್ಲೇಖ ಮಾಡಿದೇವೆ ಅಂತ ಹೇಳಿದ್ರೆ, ಇಲ್ಲಿ ಸೆಂಟ್ರಲ್ ಮತ್ತು ಸ್ಟೇಟ್ ನಡುವೆ ಏನು ಮಾಡಿದೇವೆ ಅಂತ ಹೇಳಿದ್ರೆ, ಡಿವಿಷನ್ ಆಫ್ ಪವರ್ಸ್, ಅಂದ್ರೆ ಅಧಿಕಾರವನ್ನು ಏನು ಮಾಡಿದೇವೆ ನಾವು, ಹಂಚಿಕೆ ಮಾಡಿದ್ದೀವಿ. ಡಿವಿಷನ್ ಆಫ್ ಪವರ್ಸ್, ಅಧಿಕಾರವನ್ನು ಹಂಚಿಕೆ ಮಾಡಿದ್ದೇವೆ. ಆ ಉದ್ದೇಶಕ್ಕೋಸ್ಕರ ಇವೆರಡರ ನಡುವೆನೂ ಸಹಿತ ಇಲ್ಲಿ ಸೆಂಟ್ರಲ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಇವೆರಡರ ನಡುವೆಯೂ ಸಹಿತ ಏನಂತ ಹೇಳಿದ್ರೆ ಕಾನ್ಫ್ಲಿಕ್ಟ್ ಆಗಬಾರ್ದು ಅಂತೇಳಿ, ಕಾನ್ಫ್ಲಿಕ್ಟ್ ಅಂದರೆ ಭಿನ್ನಾಭಿಪ್ರಾಯ ಬರಬಾರ್ದು, ಎರಡರ ನಡುವೆನೂ ಸಹಿತ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಲಿಖಿತ ಸಂವಿಧಾನವನ್ನು ನಾವು ರಚನೆ ಮಾಡಿದ್ವಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಡಿಬೇಟ್ ಆಗ್ತವೆ, ಅಲ್ಲಿ ಅದನ್ನೇ ಉಲ್ಲೇಖ ಮಾಡ್ತಾರೆ ಅವರು. ಯಾಕಂತ ಹೇಳಿದ್ರೆ ವಿಸ್ತೀರ್ಣದಲ್ಲಿ ಕೂಡ ಭಾರತ ದೊಡ್ಡದಾಗಿರ್ತಕ್ಕಂಥ ರಾಷ್ಟ್ರ, ಹಲವಾರು ಜಾತಿ ಧರ್ಮ ಪಂಗಡಗಳನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರ. ಈ ರೀತಿ ಇದ್ದಾಗ ನಾವು ಕೇವಲ ಇಲ್ಲಿ ಅಲಿಖಿತವಾಗಿ ಅನ್ರಿಟರ್ನ್ ಆಗಿ ನಾವೇನಾದ್ರು ರಚನೆ ಮಾಡಿಬಿಟ್ರೆ, ಫಾರ್ ಎಕ್ಸಾಂಪಲ್ ಬ್ರಿಟನ್ ಅದ, ಅಲ್ಲಿ ಲಿಖಿತ ಇಲ್ಲ, ಅನ್ರಿಟರ್ನ್ ಅದ. ಅನ್ರಿಟರ್ನ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಏನಾಗ್ಬೋದು, ಕಾನ್ಫ್ಲಿಕ್ಟ್ ಆಗ್ಬೋದಲ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿ ಅದಾನ ಅಂತ ತಿಳ್ಕೊಡ್ರಿ, ಈ ವ್ಯಕ್ತಿಗೆ ನೀವು ಒಬ್ಬ ವ್ಯಕ್ತಿಗೆ 1 ಲಕ್ಷ ರೂಪಾಯಿ ಕೊಟ್ಟಾನ ಅಂತ ತಿಳ್ಕೊಡ್ರಿ. ಓಕೆ, ಆದರೆ ಒನ್ ಟೈಮ್ದಾಗ ಇವೇನು ಹೇಳ್ಬಿಡ್ತಾನ, ಈ ವ್ಯಕ್ತಿ ಇವ್ನು ಕೇಳಿಬಿಟ್ರೆ ನಾ ತೊಗೊಂಡಿಲ್ಲ ಅವ್ನ ಕಡೆ 1 ಲಕ್ಷ ರೂಪಾಯಿ ಅಂತ ಹೇಳ್ತಾನ ನಾವು. ಯಾಕಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿ ಆಧಾರ ಇರೋದಿಲ್ಲ, ಅದಕ್ಕೆ ಯಾವುದೇ ರೀತಿ ಲೀಗಲ್ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಹಂಗೆ ಕೊಟ್ಟಿರ್ತಾನ ನಾವು ದೋಸ್ತಿ ಒಳಗಡೆ, ನಾ ತೊಗೊಂಡಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನ. ಅಗದಿ ಹೆಚ್ಚು ಕಡೆ ಮಾತಾಡಕತ್ತ ಅಂತ ಹೇಳಿದ್ರೆ ಬಾಹುಬಲಿ ಅಂತ ಅವ್ರು 4 ಮಂದಿನ ಕರ್ಕೊಂಬಂದ್ಬಿಟ್ರೆ ಮುಗಿದೋದು, ಗಪ್ ಚುಪ್ಪ ಆಗ್ಬಿಡ್ತಾನ ನಾವು. ಇದನ್ನ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇಲ್ಲಿ ಕಾನ್ಫ್ಲಿಕ್ಟ್ ಆಗ್ತದೆ. ಅದೇ ರಿಟರ್ನ್ ಆಗಿ ಅವನಲ್ಲಿ ಏನಾದ್ರು ಲೀಗಲ್ ಆಗಿ ಏನಾದ್ರು ಡಾಕ್ಯುಮೆಂಟ್ಸ್ ಇದ್ದು ಲೀಗಲ್ ಆಗಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅವ್ನು ಏನು ಮಾಡೋಕ್ಕಾಗೋದಿಲ್ಲ. ಕೋರ್ಟಿಗೆ ಹೋಗ್ಬೋದು, ಕೋರ್ಟಿಗೆ ಹೋಗಿ ತನ್ನ ಸಮಸ್ಯೆಯನ್ನು ತನಗೆ ನ್ಯಾಯವನ್ನು ತಗೊಳ್ಬೋದು ಅವನು. ಅದೇ ರೀತಿಯಾಗಿ ನಾವು ಸಂವಿಧಾನದಲ್ಲಿ ಕೂಡ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಮಾಡಿದ್ದೇವೆ. ಯಾವ ಉದ್ದೇಶಕ್ಕೋಸ್ಕರ? ಸೆಂಟ್ರಲ್ ಮತ್ತು ಸ್ಟೇಟ್ ನಡುವೆ ಭಿನ್ನಾಭಿಪ್ರಾಯ ಬರಬಾರ್ದು, ಕಾನ್ಫ್ಲಿಕ್ಟ್ ಆಗಬಾರ್ದು ಅಂತೇಳಿ. ಓಕೆ, ಇದು ಕೂಡ ನಿಮ್ಗೆ ಅರ್ಥ ಆಯ್ತು ಅಂತೇಳಿ ನಾನು ಭಾವಿಸ್ತೇನೆ. ಇವಾಗ ದ್ವಿಸರ್ಕಾರ ಪದ್ಧತಿ, ಹೌದಾ? ಡ್ಯುಯಲ್ ಪಾಲಿಸಿ ಅಂತ ಹೇಳಿ ಕರಿತೇವೆ ಇದನ್ನು ನಾವು. ಡ್ಯುಯಲ್ ಪಾಲಿಸಿ, ದ್ವಿಸರ್ಕಾರ ಪದ್ಧತಿ, ಡ್ಯುಯಲ್ ಪಾಲಿಸಿ. ಏನ್ರಿ ದ್ವಿಸರ್ಕಾರ ಪದ್ಧತಿ ಅಂತ ಹೇಳಿದ್ರೆ? ಇಲ್ಲ, ಒಂದು ಅರ್ಥ ಮಾಡ್ಕೊಡ್ರಿ, ಇಲ್ಲಿ ದ್ವಿಸರ್ಕಾರ ಪದ್ಧತಿ ಅಂತ ಹೇಳಿದ್ರೆ, ಓಕೆ, ಡ್ಯುಯಲ್ ಪಾಲಿಸಿ ಅಂತ ಹೇಳಿದ್ರೆ ಇಲ್ಲಿ ಸೆಂಟ್ರಲ್ ನಲ್ಲಿ ಏನ್ ಮಾಡಿದೀವಿ ನಾವು? ಇಲ್ಲಿ ಸೆಂಟ್ರಲ್, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಮಾಡಿದೆ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್. ಈ ದ್ವಿಸರ್ಕಾರ ಪದ್ಧತಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಡೀ ಇಂಡಿಯಾಕ್ಕೆ ಅನ್ವಯ ಆಗುವಂಗೆ ನಾವೇನು ಮಾಡಿದೇವೆ ಅಂತ ಹೇಳಿದ್ರೆ, ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟು ಅದ, ಇನ್ನೊಂದು ಕಡೆ ಸ್ಟೇಟ್ ಗೌರ್ಮೆಂಟು ನಮ್ಮಲ್ಲಿ ಅದ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳನ್ನು ರೂಪಿಸ್ತದೆ. ಯಾವ ಮುಖಾಂತರ? ಇಲ್ಲಿ ಕೂಡ 2 ರೀತಿಯಾಗಿ ಮಾಡ್ತೇವೆ ನಾವು. ಒಂದು ಲೋಕಸಭೆ ಅದ, ಇನ್ನೊಂದು ರಾಜ್ಯಸಭೆ ಅದ. ಓಕೆ, ದ್ವಿಸರ್ಕಾರ ಪದ್ಧತಿಯಲ್ಲಿ ಸೆಂಟ್ರಲ್ನಲ್ಲಿ. ಓಕೆ, ಹಾಗಾದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೂಡ ಸ್ಟೇಟ್ಗೆ ಸಂಬಂಧಪಟ್ಟಂತೆ ಕಾಯ್ದೆ ಕಾನೂನುಗಳನ್ನು ರೂಪಿಸ್ಬೋದು. ಇಲ್ಲಿ ಕೂಡ ನಾವೇನಂತ ಹೇಳಿದ್ರೆ ಇಲ್ಲಿ ಕೂಡ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಮಾಡ್ತೀವಿ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಸ್ಟೇಟ್ಗಳಲ್ಲಿ ನಾವು ವಿಧಾನ ಪರಿಷತ್ತನ್ನು ಕೂಡ ಕಾಣ್ತೇವೆ. ಓಕೆ, ಇಲ್ಲಿ ನೋಡ್ರಿ, ಕೆಲವೊಂದು ಸ್ಟೇಟ್ಗಳಲ್ಲಿ ವಿಧಾನ ಪರಿಷತ್ ಕಾಣ್ತೇವೆ. ಇಲ್ಲಿ ತೆಲಂಗಾಣ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಅದ. ನೆನಪಿಟ್ಟುಕೊಳ್ರಿ, ಪ್ರಶ್ನೆ ಕೇಳ್ತಾರೆ ನಿಮ್ಗೆ. 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಅದ. ಓಕೆ, ಅಂದರೆ ಎಲ್ಲ ನಮ್ಮ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಇಂಡಿಯಾದೊಳಗಡೆ ಏನು ಸ್ಟೇಟ್ಸ್ಗಳದಾವಲ್ಲ, ಎಲ್ಲ ಸ್ಟೇಟ್ಸ್ಗಳಲ್ಲಿ ಕೂಡ ವಿಧಾನ ಪರಿಷತ್ ಇಲ್ಲ. 6 ರಾಜ್ಯಗಳಲ್ಲಿ ಅದ.
ಒಂದು ಬಂದ್ಬಿಟ್ಟು ತೆಲಂಗಾಣ, ಬಿಹಾರ, ಉತ್ತರ ಪ್ರದೇಶ, ಕರ್ನಾಟಕ, ಇಲ್ಲಿ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ 6 ರಾಜ್ಯಗಳಲ್ಲದ. ಈ ರೀತಿಯಾಗಿ ನಾವು ದ್ವಿಸರ್ಕಾರ ಪದ್ಧತಿಯಲ್ಲಿ ಹಂಚಿಕೆಯನ್ನು ಕಾಣ್ತೇವೆ. ಇದು ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಅಧಿಕಾರ ವಿಭಜನೆ, ಡಿವಿಷನ್ ಆಫ್ ಪವರ್ ಅಂತೇಳಿ ಕರಿತೇವೆ. ಇದು ನಾವು ಡಿವಿಷನ್ ಆಫ್ ಪವರ್. ಏನ್ರಿ ಅಧಿಕಾರ ವಿಭಜನೆ ಅಂತ ಹೇಳಿದ್ರೆ? ಓಕೆ, ಅಧಿಕಾರ ವಿಭಜನೆ ಅಂದ್ರೆ ಏನ್ರಿ? ಅಧಿಕಾರ ವಿಭಜನೆ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ, ನಮ್ಮಲ್ಲಿ 7th ಶೆಡ್ಯೂಲ್ ಏನದಲ್ಲ, ಈ 7th ಶೆಡ್ಯೂಲ್ನಲ್ಲಿ ಏನು ಮಾಡಿದೇವೆ ಅಂತ ಹೇಳಿದ್ರೆ ನಾವು ಅಧಿಕಾರವನ್ನು ಯಾವ ರೀತಿ ಡಿವಿಷನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಒಂದು ತಿಳ್ಕೊಡ್ರಿ, ಇಲ್ಲಿ ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟು. ಈ ಸೆಂಟ್ರಲ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ಬೋದು? ಕಾಯ್ದೆ ಕಾನೂನುಗಳನ್ನು ರೂಪಿಸ್ಬೋದು. ಫಾರ್ ಎಕ್ಸಾಂಪಲ್ ರಕ್ಷಣೆ ಆಗಿರ್ಬೋದು, ಆಮೇಲೆ ಫಾರಿನ್ ಅಫೇರ್ಸ್ ಆಗಿರ್ಬೋದು. ಓಕೆ, ಇದ್ರ ಬಗ್ಗೆ ಹೇಳ್ತೇನೆ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ನಲ್ಲಿ. ಫಾರಿನ್ ಅಫೇರ್ಸ್ ಆಗಿರ್ಬೋದು, ಆಮೇಲೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ರಚನೆ ಆಗಿರ್ಬೋದು. ಇಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಸೆಂಟ್ರಲ್ ಲಿಸ್ಟ್ನಲ್ಲಿ ಕಾಣ್ತೇವೆ. ಅಲ್ಲಿ ಪವರ್, ಕೇಂದ್ರ ಸರ್ಕಾರ ಪವರ್ ಅದ. ಡಿವಿಷನ್ ಆಫ್ ಪವರ್ ಮಾಡಿದ್ದು ಇದನ್ನ ಈ ಉದ್ದೇಶಕ್ಕೆ ಮಾಡಿದ್ದು. ಅಂದರೆ ಕೇಂದ್ರ ಸರ್ಕಾರ ಯಾವೆಲ್ಲ ಅಧಿಕಾರಗಳನ್ನ ಹೊಂದಬೇಕು, ರಾಜ್ಯ ಸರ್ಕಾರ ಯಾವೆಲ್ಲ ಅಧಿಕಾರಗಳನ್ನು ಹೊಂದಬೇಕನ್ನೋ ಉದ್ದೇಶಕ್ಕೋಸ್ಕರನೇ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಡಿವಿಷನ್ ಆಫ್ ಪವರ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಸ್ಟೇಟ್ ಲಿಸ್ಟ್ನಲ್ಲಿ ಏನು ಮಾಡಿದೇವೆ ಅಂತ ಹೇಳಿದ್ರೆ, ಇಲ್ಲಿ ಕೂಡ ಸ್ಟೇಟ್ ಗೌರ್ಮೆಂಟ್ ಕಾಯ್ದೆ ಕಾನೂನುಗಳನ್ನು ರೂಪಿಸ್ತದೆ. ಇಲ್ಲಿ ಏನು ಮಾಡಿದೇವೆ ಅಂತ ಹೇಳಿದ್ರೆ ನಾವು ಇಲ್ಲಿ ಕೂಡ ಒಂದು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ, ಓಕೆ, ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ, ಹೈಜಿನಿಟಿಗೆ ಸಂಬಂಧಪಟ್ಟಂತೆ, ಪೊಲೀಸ್ಗೆ ಸಂಬಂಧಪಟ್ಟಂತೆ ಏನು ಮಾಡ್ತದ? ರಿಕ್ರೂಟ್ಮೆಂಟ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತಾ? ನಮ್ಮಲ್ಲಿ ಪೊಲೀಸ್ ರಿಕ್ರೂಟ್ಮೆಂಟ್ಗಳನ್ನೆಲ್ಲ ಸ್ಟೇಟ್ ಗೌರ್ಮೆಂಟ್ ಮಾಡುತ್ತಲ್ಲ. ಈ ರೀತಿ ಕೆಲವೊಂದಿಷ್ಟು ವಿಷಯಗಳನ್ನ ಇಲ್ಲಿ ಕಾಣ್ತೇವೆ ನಾವು ಸ್ಟೇಟ್ ಲಿಸ್ಟ್ನಲ್ಲಿ. ಇನ್ನು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೇ ಶಿಕ್ಷಣ ಅಂತಕ್ಕಂಥದ್ದು, ಇಲ್ಲಿ ಕೂಡ ನೋಡ್ರಿ ಸೆಂಟ್ರಲ್ ಗೌರ್ಮೆಂಟು ಮಾಡುತ್ತೋ, ಸ್ಟೇಟ್ ಗೌರ್ಮೆಂಟು ಮಾಡುತ್ತೆ. ಇಲ್ಲಿ ಎರಡು ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟಿನ ಒಂದು ಏನಂತ ಹೇಳಿದ್ರೆ ಅಧಿಕಾರದ ಮೇಲ್ಗಡೆ ಇಲ್ಲಿ ಸಮವರ್ತಿ ಪಟ್ಟಿ ಆಗ್ತದ. ಹಾಗಾದ್ರೆ ಈ ಸಮವರ್ತಿ ಪಟ್ಟಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ಓಕೆ, ವಿವಾಹ ಆಗಿರ್ಬೋದು, ವಿಚ್ಛೇದನ ಆಗಿರ್ಬೋದು, ಆಮೇಲೆ ವನ್ಯಜೀವಿ ಸಂರಕ್ಷಣೆ ಆಗಿರ್ಬೋದು, ಅಳತೆ ಮತ್ತು ತೂಕ ಆಗಿರ್ಬೋದು, ಆಡಳಿತಾತ್ಮಕ ನ್ಯಾಯ ಆಗಿರ್ಬೋದು, ಅವೆಲ್ಲವುಗಳು ಕೂಡ ಇಲ್ಲಿ ಎಲ್ಲಿ ಕಾಣ್ತೇವೆ ನಾವು? ಕನ್ಕರೆಂಟ್ ಲಿಸ್ಟ್ನಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಡಿವಿಷನ್ ಆಫ್ ಪವರನ್ನು ನಮ್ಮ ಸಂಯುಕ್ತ ವ್ಯವಸ್ಥೆಯಲ್ಲಿ ನಾವು ಮಾಡಿದ್ದೇವೆ. ಸಂಯುಕ್ತ ವ್ಯವಸ್ಥೆಯಲ್ಲಿ ಕಾಣ್ತೇವೆ ಸಹಿತ ನಾವು ಡಿವಿಷನ್ ಆಫ್ ಪವರನ್ನು. ಓಕೆ, ಈ ಕಾನ್ಸೆಪ್ಟ್ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನಾನಿವಾಗ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗ್ತೀನಿ. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಯಾಕಂತೇಳಿದ್ರೆ ನೀವು ಕೆಲವೊಂದಿಷ್ಟು ಬುಕ್ಸ್ಗಳನ್ನು ಓದಿದ್ರೆ ಇದು ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ. ಆ ಉದ್ದೇಶಕ್ಕೋಸ್ಕರ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಕಾನ್ಸೆಪ್ಟ್ಗಳನ್ನ. ಯಾಕಂತೇಳಿದ್ರೆ ಸಂವಿಧಾನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ಮುಂದೆ ನಿಮ್ಗೆ ಏನಾಗ್ತಾವೆ? ದೊಡ್ಡ ದೊಡ್ಡ ಕಾನ್ಸೆಪ್ಟ್ಗಳು ಅರ್ಥ ಆಗ್ತಾ ಹೋಗ್ತವೆ. ಓಕೆ, ಅನಮ್ಯ ಸಂವಿಧಾನ ಏನ್ರಿ? ಇಲ್ಲಿ ಅನಮ್ಯ ಸಂವಿಧಾನ ಅಂದ್ರೆ ನಾ ಇಲ್ಲಿ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳಬೇಕಾದ್ರೂ ಹೇಳ್ಕೊಟ್ಟಿದ್ದೆ ನಿಮ್ಗೆ. ಅನಮ್ಯ ಸಂವಿಧಾನ, ನಮ್ಯ ಮತ್ತು ಅನಮ್ಯ. ನಮ್ಯ ಅಂತ ಇಲ್ಲೇನ ಕೆಲವು ಸಂದರ್ಭ ರಿಜಿಡ್ ಅಂತ ಹೇಳ್ತೇವೆ. ಇದು ನಾವು ರಿಜಿಡ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಸಂಯುಕ್ತ ವ್ಯವಸ್ಥೆಯಲ್ಲಿ ಏನು ಕಾಣ್ತೇವೆ ಅಂತ ಹೇಳಿದ್ರೆ ಈ ಒಂದು ಅನಮ್ಯ ಅಂತಕ್ಕಂಥದ್ದನ್ನು, ರಿಜಿಡ್ ಅಂತಕ್ಕಂಥದ್ದನ್ನು ನಾವೇನು ಮಾಡಿದ್ದೀವಿ? USA ಅಂತ ತೆಗೆದುಕೊಂಡಿದ್ದೀವಿ. USA. ಓಕೆ, ನೆನ್ಪಿಟ್ಕೊಡ್ರಿ. ಫ್ಲೆಕ್ಸಿಬಲ್ ಅಂತಕ್ಕಂಥದ್ದನ್ನು ಅಂದರೆ ಸರಳ ಅಂತಕ್ಕಂಥದ್ದನ್ನು ಬ್ರಿಟನ್ ಇಂದ ತೆಗೆದುಕೊಂಡಿದ್ದೇವೆ. ಬ್ರಿಟನ್. ಹಾಗಾದರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ನಾವು ಇಲ್ಲಿ USA ಇಂದಲೇ ಯಾಕೆ ಅಳವಡಿಸ್ಕೊಂಡಿದ್ದೇವೆ ಅಂತ ಹೇಳಿದ್ರೆ USA ಇಡೀ ವರ್ಲ್ಡ್ನಲ್ಲಿಯೇ ಓಲ್ಡೆಸ್ಟ್ ಫೆಡರೇಷನ್. ಓಕೆ, ಅದೇ ರೀತಿಯಾಗಿ ಈ ಅನಮ್ಯ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಇಲ್ಲಿ ಕಠಿಣತೆಯನ್ನು ಒಳಗೊಂಡಿರ್ತದ. ಕಠಿಣತೆನೇ ಯಾಕೆ ನಾವು ಸಂಯುಕ್ತ ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಒಂದು ಅರ್ಥ ಮಾಡ್ಕೊಡ್ರಿ, ಕಠಿಣತೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಸೆಂಟ್ರಲ್ ಕೂಡ ಏನು ಮಾಡ್ಬೋದು? ನಮ್ಮ ಮೇಲೆ, ರಾಜ್ಯ ಸರ್ಕಾರದ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸ್ಬೋದು. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ? ಕಠಿಣತೆ ಇತ್ತಂತ ಹೇಳಿದ್ರೆ ಅದಕ್ಕೂ ಕೂಡ ಹೆದರಿಕೆ ಬರ್ತದ ಸೆಂಟ್ರಲ್ಲಿ ಕೂಡ. ಯಾಕೆ ಹೇಳ್ರಿ? ಸಂವಿಧಾನದಲ್ಲಿ ಉಲ್ಲೇಖ ಇರ್ತದ. ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಫಾರ್ ಎಕ್ಸಾಂಪಲ್ 2/3 ಮೆಜಾರಿಟಿ ಬೇಕು, ಜೊತೆಗೆ ಇಲ್ಲಿ ಹಾಫ್ ಆಫ್ ಸ್ಟೇಟ್ಸ್ ಅಂದರೆ ಅರ್ಧ ರಾಜ್ಯಗಳ ರೆಟಿಫಿಕೇಶನ್ ಬೇಕು. ಓಕೆ,
ಅರ್ಧ ರಾಜ್ಯಗಳ ರೆಟಿಫಿಕೇಶನ್ ಬೇಕು. ಅದರ ಆಧಾರದ ಮೇಲೆ ನಾವೇನು ಮಾಡ್ಬೋದು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ಬೋದು. ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ಬೋದ್ರಿ ನಾವು? ಒಂದು ರಾಷ್ಟ್ರಪತಿಗಳ ಒಂದು ಚುನಾವಣೆ ಆಗಿರ್ಬೋದು, ರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಪಟ್ಟಂತೆ, ಓಕೆ, ರಾಷ್ಟ್ರಪತಿಗಳ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಕೇಂದ್ರ ಮತ್ತು ರಾಜ್ಯಗಳ ಒಂದು ಕಾರ್ಯಾಂಗೀಯ ಒಂದು ಸಂಬಂಧ, ಕೇಂದ್ರ ಮತ್ತು ರಾಜ್ಯಗಳ ಕಾರ್ಯಾಂಗೀಯ ಸಂಬಂಧ, ಕೇಂದ್ರ ಮತ್ತು ರಾಜ್ಯಗಳ ಕಾರ್ಯಾಂಗೀಯ ಸಂಬಂಧ, ಓಕೆ, ಶಾಸಕಾಂಗೀಯ ಸಂಬಂಧ, ಇಂತಹ ಕೆಲವೊಂದಿಷ್ಟು ನಾನು ಈಗಾಗಲೇ ಹೇಳಿದೆ. ಸಂಯುಕ್ತ ಅಂತಕ್ಕಂಥದ್ದು ಏನದರ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಿರ್ತದ. ಯೂನಿಟರಿ ಸಿಸ್ಟಮ್ ಥರ ಒಂದೇ ರೀತಿ ಇರುವುದಿಲ್ಲ. ಹಾಗಾದರೆ ಇಲ್ಲಿ ಏನು ಮಾಡಿದ್ದೇವೆ ನಾವು? ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಬೇಕಾಗ್ತದೆ. ಇಲ್ಲಿ 2/3 ಮೆಜಾರಿಟಿನೂ ಬೇಕು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ನಲ್ಲಿ ಒಂದು 368 368ನೇ ಒಂದು ವಿಧಿಯ ಅಡಿಯಲ್ಲಿ 2ನೇ ಅಂಶ ಇದು. ಓಕೆ, 2/3 ಮೆಜಾರಿಟಿ ವಿತ್ತು ಅರ್ಧ ರಾಜ್ಯಗಳ ಒಂದು ಒಪ್ಪಿಗೆ ಬೇಕಾಗ್ತದ. ಆ ರೀತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಂಯುಕ್ತತೆ ಕೂಡ ಒಂದು ಬೆಲೆ ಇರ್ತದ. ಆ ಉದ್ದೇಶಕ್ಕೋಸ್ಕರ ನಾವೇನು ಮಾಡಿದ್ವಿ, ಇಲ್ಲಿ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಕಾಣ್ತೇವೆ, ಸಂಯುಕ್ತತೆಯಲ್ಲಿ ಅನಮ್ಯ ಸಂವಿಧಾನವನ್ನು ಕಾಣ್ತೇವೆ ನಾವು. ಓಕೆ, ಇದು ಕೂಡ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇದನ್ನು ಕೂಡ ನೋಟ್ ಡೌನ್ ಮಾಡಿಕೊಡ್ರಿ, ಸರಿಯಾಗಿ ನೋಟ್ ಡೌನ್ ಮಾಡಿಕೊಡ್ರಿ. ಇವಾಗ ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟು ಸ್ವತಂತ್ರ ನ್ಯಾಯಾಂಗ. ಏನ್ರಿ ಸ್ವತಂತ್ರ ನ್ಯಾಯಾಂಗ ಅಂದರೆ? ಓಕೆ, ನಮ್ಮಲ್ಲಿ ನ್ಯಾಯಾಂಗ ಅಂತಕ್ಕಂಥದ್ದನ್ನು ನಾವು ಯಾವುದೇ ರೀತಿ ಡಿವೈಡ್ ಮಾಡಿಲ್ಲ. ಒಂದು ಅರ್ಥ ಮಾಡಿಕೊಡ್ರಿ. ಇಲ್ಲಿ ಒಂದು ಹೇಳ್ಬೇಕಂತ ಹೇಳಿದರೆ ನಿಮ್ಗೆ, ಇಲ್ಲಿ ಎಕ್ಸಿಕ್ಯೂಟಿವನ್ನು ಡಿವೈಡ್ ಮಾಡಿದ್ದೀವಿ. ಓಕೆ, ಲೆಜಿಸ್ಲೇಚರನ್ನು ಡಿವೈಡ್ ಮಾಡಿದ್ದೀವಿ. ಓಕೆ, ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರನ್ನು ಡಿವೈಡ್ ಮಾಡಿದ್ದೀವಿ. ಜೊತೆಗೆ ಇಲ್ಲಿ 7ನೇ ಒಂದು ಅನುಸೂಚಿ ಪ್ರಕಾರ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಸೆಂಟ್ರಲ್ ಲಿಸ್ಟು ಕನ್ಕರೆಂಟ್ ಲಿಸ್ಟ್ ಅಂತೇಳಿ ಮಾಡ್ಕೊಂಡಿದ್ದೀವಿ. ಆದರೆ ಒಂದು ಅರ್ಥ ಮಾಡ್ಕೊಡ್ರಿ, ಯಾವುದೇ ಕಾರಣಕ್ಕೂ ನಾವು ಈ ಒಂದು ಜುಡಿಷಿಯಲ್ ಅಂತಕ್ಕಂಥದ್ದು, ಇಟ್ ಮೀನ್ಸ್ ನ್ಯಾಯಾಂಗ ಅಂತಕ್ಕಂಥದ್ದನ್ನು ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೂ ಡಿವೈಡ್ ಮಾಡಿಲ್ಲ, ಸ್ಟೇಟ್ ಗೌರ್ಮೆಂಟ್ನಲ್ಲಿ ಕೂಡ ಡಿವೈಡ್ ಮಾಡಿಲ್ಲ ನಾವು. ಇವೆರಡರಲ್ಲಿ ಕೂಡ ಡಿವೈಡ್ ಮಾಡಿಲ್ಲ ನಾವು. ಇಲ್ಲಿ ಜುಡಿಷಿಯಲ್ ಅಂತಕ್ಕಂಥದ್ದು ಈರಿಗೂ ಒಂದೇ ರೀತಿಯಾಗಿರ್ತದೆ, ಸ್ಟೇಟ್ ಗೌರ್ಮೆಂಟ್ಗೂ ಒಂದೇ ರೀತಿಯಾಗಿರ್ತದೆ. ಈ ರೀತಿ ಬ್ಯೂಟಿಯನ್ನು ನಾವು ಎಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ ಫೆಡ್ರಲ್ನಲ್ಲಿ ಕಾಣ್ತೇವೆ ನಾವು. ಇಲ್ಲಿ ಸ್ವತಂತ್ರ ನ್ಯಾಯಾಂಗ ಇರುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನ್ಯಾಯಾಂಗ ಅಂತಕ್ಕಂಥದ್ದು ಒಂದು ಅರ್ಥ ಮಾಡ್ಕೊಳ್ರಿ, ಯಾವುದೇ ಒಂದು ಸರ್ಕಾರದ ಹಿಡಿತದಲ್ಲಿ ಕೂಡ ಇಲ್ಲ, ನ್ಯಾಯಾಂಗ ಅಂತಕ್ಕಂಥದ್ದು. ಇದೊಂದು ಅಟೋನಮಸ್ ನ್ಯಾಯಾಂಗ ಅಂತಕ್ಕಂಥದ್ದು. ಅಟೋನಮಸ್ ಮೀನ್ಸು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತದ. ಒಂದು ವೇಳೆ ಸರ್ಕಾರ ಏನಾದರೂ ತಪ್ಪಾಗಿ ಏನಾದರೂ ಕೆಲಸವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆವಾಗ ನ್ಯಾಯಾಂಗ ಮಧ್ಯಪ್ರವೇಶ ಮಾಡಿ ನೊಂದಂಥ ವ್ಯಕ್ತಿಗೆ ಒಂದು ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ 356 ಯೂಸ್ ಮಾಡುವುದರ ಮೂಲಕವಾಗಿ ಕೆಲವೊಂದಿಷ್ಟು ಸರ್ಕಾರಗಳು ಏನು ಮಾಡ್ತಾವೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಹೇರಿಕೆ ಮಾಡ್ತವೆ. ಆದರೆ ನ್ಯಾಯಾಂಗ ಒಂದು SR ಬೊಮ್ಮಾಯಿ ಕೇಸ್ನಲ್ಲಿ ಏನು ಮಾಡುತ್ತೆ, ತೀರ್ಪು ಕೊಡ್ತದೆ. ಜುಡಿಷಿಯಲ್ ರಿವ್ಯೂಗೆ ಒಳಪಟ್ಟಿದೆ. 356 ನಿಮ್ಮ ಮೇಲೆ ಹೇರಿದ್ರೂ ಸಹಿತ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ನ್ಯಾಯಾಂಗಕ್ಕೆ ಹೋಗ್ಬೋದು. ಓಕೆ, ನ್ಯಾಯಾಂಗಕ್ಕೆ ಒಂದು ನಿಮ್ಮ ನ್ಯಾಯಾಂಗದ ಮುಖಾಂತರ ನೀವು ನಿಮ್ಮ ಸಮಸ್ಯೆಗೆ ನೀವು ಉತ್ತರವನ್ನು ತಗೊಳ್ಬೋದು. SR ಬೊಮ್ಮಾಯಿ ಕೇಸ್ನಲ್ಲಿ ಹೇಳ್ತೇನೆ ನಿಮ್ಗೆ, ನಾನು ಕೇಸಸ್ಗಳ ಬಗ್ಗೆ ನಿಮ್ಗೆ ಬಂದಾಗ ಹೇಳ್ಕೊಡ್ತೇನೆ ನಾನು. SR ಬೊಮ್ಮಾಯಿ ಕೇಸ್ನಲ್ಲಿ ಕೂಡ ಅಲ್ಲಿ ಉಲ್ಲೇಖ ಆಗ್ತದೆ. ಹೀಗಾಗಿ ಸ್ವತಂತ್ರ ನ್ಯಾಯಾಂಗ ಅಂದರೆ ಏನ್ರಿ, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸರ್ಕಾರದ ಹಿಡಿತದಲ್ಲಿ ಕೂಡ ನ್ಯಾಯಾಂಗ ಅಂತಕ್ಕಂಥದ್ದಿಲ್ಲ. ಓಕೆ, ಈ ಕಾನ್ಸೆಪ್ಟ್ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ದ್ವಿಸದನ ಶಾಸಕಾಂಗ ಪದ್ಧತಿ. ಏನ್ರಿ ಇಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿ ಅಂತ ಹೇಳಿದ್ರೆ, ದ್ವಿಸದನ ಶಾಸಕಾಂಗ ಪದ್ಧತಿ ಅಂದ್ರೆ ಏನಂತ ಹೇಳಿದ್ರೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ. ದ್ವಿಸದನ ಶಾಸಕಾಂಗ ಪದ್ಧತಿ ಅಂತ ಹೇಳಿದ್ರೆ ಇಲ್ಲಿ ನಾವೇನ್ ಮಾಡಿದೀವಿ, ಸೆಂಟ್ರಲ್ ಗೌರ್ಮೆಂಟ್ ಅಂತ ತಿಳ್ಕೊಡ್ರಿ. ಸೆಂಟ್ರಲ್ ಗೌರ್ಮೆಂಟ್. ದ್ವಿಸದನ ಅಂದ್ರೆ ಏನ್ರಿ, ಇಲ್ಲಿ ಲೋಕಸಭೆಯನ್ನು ಕಾಣ್ತೇವೆ ನಾವು, ಇಲ್ಲಿ ರಾಜ್ಯಸಭೆಯನ್ನು ಕಾಣ್ತೇವೆ. ಓಕೆ, ಲೋಕಸಭೆ ಮತ್ತು ರಾಜ್ಯಸಭೆ. ಈ ಲೋಕಸಭೆ ಅಂದ್ರೆ ಏನ್ರಿ, ಇಲ್ಲಿ ರಾಜ್ಯಸಭೆ ಅಂದ್ರೆ ಏನು, ಇದೊಂದು ಅಪ್ಪರ್ ಹೌಸ್. ಇದೊಂದು ಲೋವರ್ ಹೌಸ್.
ಅಂದ್ರೆ ಕೆಳಗಿನ ಸದನ, ಇದು ಮೇಲಿನ ಸದನ. ಓಕೆ, ಇದನ್ನ ಜನತಾ ಸದನ ಅಂತೇಳಿ ಕರೀತಾರೆ. ಜನತಾ ಸದನ. ಇದನ್ನು ಹಿರಿಯರ ಸದನ ಅಂತೇಳಿ ಕರೀತಾರೆ. ಹಿರಿಯರ ಸದನ ಅಂತೇಳಿ ಕರೀತಾರೆ. ಇದನ್ರಿ ರಾಜ್ಯಸಭೆಯನ್ನ. ಹಿಂಗಿದ್ದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಈ ರೀತಿ ಬ್ಯೂಟಿಯನ್ನು ಎಲ್ಲಿ ಕಾಣ್ತೇವಿ? ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕಾಣ್ತೇವೆ. ದ್ವಿಸದನ ಶಾಸಕಾಂಗ ಪದ್ಧತಿ ಫೆಡ್ರಲ್ನಲ್ಲಿ ಅದ. ಹೀಗಾಗಿ ನಾವು ಎಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ ಸೆಂಟ್ರಲ್ನಲ್ಲಿ ಕಾಣ್ತೇವೆ. ಅದೇ ರೀತಿಯಾಗಿ ಸ್ಟೇಟ್ನಲ್ಲಿಯೂ ಕೂಡ ಏನು ಕಾಣ್ತೇವೆ ಅಂತ ಹೇಳಿದ್ರೆ, ಸ್ಟೇಟ್ನಲ್ಲಿ ಏನು ಕಾಣ್ತೇವೆ ನಾವು? ಇಲ್ಲಿಯೂ ಕೂಡ ಸ್ಟೇಟ್ ಲೆಜಿಸ್ಲೇಚರನ್ನು ಕಾಣ್ತೇವೆ ನಾವು. ಆದರೆ ನಾ ಈಗಾಗಲೇ ಉಲ್ಲೇಖ ಮಾಡಿದಂಗೆ ಇಲ್ಲಿ ರಾಜ್ಯ ಶಾಸಕಾಂಗವನ್ನು ಕೂಡ ಎಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದಲ್ಲಿ ಕಾಣ್ತೇವೆ ನಾವು. ಆದರೆ ಇಲ್ಲಿಯೂ ಕೂಡ ಏನಂತ ಹೇಳಿದ್ರೆ ವಿಧಾನ ಪರಿಷತ್ನನ್ನು ಕೂಡ ಕಾಣ್ತೇವೆ ನಾವು. 6 ಸ್ಟೇಟ್ಸ್, ಕೇವಲ 6 ಸ್ಟೇಟ್ನಲ್ಲಿ ಮಾತ್ರ ಅದಾವ ಎಲ್ಲಿ ವಿಧಾನ ಪರಿಷತ್ಗಳು. ಓಕೆ, ಈಗಾಗಲೇ ಹೇಳಿದೆ ನಾ. ತೆಲಂಗಾಣ, ಬಿಹಾರ, ಉತ್ತರ ಪ್ರದೇಶ, ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ. ಇಲ್ಲಿ ಏನು ಕಾಣ್ತೇವೆ ಅಂತ ಹೇಳಿದ್ರೆ ನಾವು 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ಕಾಣ್ತೇವೆ. ಓಕೆ, ಅರ್ಥ ಆಯ್ತು ನಿಮ್ಗೆ? ಸೆಂಟ್ರಲ್ ಗೌರ್ಮೆಂಟು, ಲೋಕಸಭೆ, ರಾಜ್ಯಸಭೆ, ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಶಾಸಕಾಂಗದಲ್ಲಿ ಏನು ಕಾಣ್ತೇವೆ? ಅಲ್ಲಿ ಕೂಡ ರಾಜ್ಯ ವಿಧಾನಸಭೆ, ರಾಜ್ಯ ವಿಧಾನ ಪರಿಷತ್ತನ್ನು ಕಾಣ್ತೇವೆ. ಎಲ್ಲಿ ಕಾಣ್ತೇವೆ? ಇದನ್ನ ಫೆಡ್ರಲ್ನಲ್ಲಿ ಕಾಣ್ತೇವೆ. ಅರ್ಥ ಮಾಡ್ಕೊಳ್ರಿ, ಯೂನಿಟೇರಿಯಲ್ಲಿ ಇಲ್ಲ, ಏಕಾತ್ಮಕತೆಯಲ್ಲಿ ಇವೆಲ್ಲ ಇಲ್ಲ. ಓಕೆ, ಇದು ಕೂಡ ನಿಮ್ಗೆ ಅರ್ಥ ಆಯ್ತು ಅಂತೇಳಿ ನಾನು ಭಾವಿಸ್ಕೊತೇನೆ ನಾನು. ಓಕೆ, ಇವಾಗ ಮುಂದಿನ ಕಾನ್ಸೆಪ್ಟು. ಓಕೆ, ಇವಾಗ ಈಗ ನೋಡ್ರಿ, ಅದು ಫೆಡ್ರಲ್ ಮತ್ತು ಯೂನಿಟರಿ ಬಗ್ಗೆ. ಓಕೆ, ಇಲ್ಲಿ ಯೂನಿಟರಿ ಮತ್ತು ಫೆಡ್ರಲ್ ಬಗ್ಗೆ ಸುಮಾರು 2 ದಿನಗಳ ಕಾಲ ಇದ್ರ ಬಗ್ಗೆ ಬೋಧಿಸಿದೆ ನಾನು. ಏಕಾತ್ಮಕ ಸರ್ಕಾರ ವ್ಯವಸ್ಥೆ ಮತ್ತು ಸಂಯುಕ್ತ ಸರ್ಕಾರ ವ್ಯವಸ್ಥೆ, ಇವೆರಡೂ ಒಂದು ಸರ್ಕಾರ ವ್ಯವಸ್ಥೆದ ಬಗ್ಗೆ ನೀವು ಫೀಚರ್ಸ್ ಬಗ್ಗೆ ತಿಳ್ಕೊಂಡ್ರಿ, ಅಲ್ಲಿ ಏನೆಲ್ಲ ಅಂಶಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರಿ. ಅದಾದಮೇಲೆ ಏನಂತ ಹೇಳಿದ್ರೆ, ಅದಕ್ಕೆ ನಿಮ್ಗೆ ಆ ಒಂದು ಅಂಶಕ್ಕೆ ಟಚ್ ಕೊಡೋದ್ರ ಜೊತೆಗೆ ಈ ಚಾಪ್ಟ್ರಿಗೆ ಕೂಡ ಟಚ್ ಕೊಡ್ತದೆ ಆ ಅಂಶಗಳು. ಏಕಾತ್ಮಕ ವ್ಯವಸ್ಥೆ ಮತ್ತು ಸಂಯುಕ್ತ ವ್ಯವಸ್ಥೆ, ಅವೆರಡೂ ಅಂಶಗಳು ಇದಕ್ಕೆ ಟಚ್ ಕೊಡ್ತವೆ. ಹೊಸಬ್ರು ಏನಾದರೂ ನೋಡಕತ್ರ ಪ್ರಿವಿಯಸ್ ವಿಡಿಯೋನ ನೋಡ್ರಿ ನೀವು. ಅಂದರೆ ಏನಾಗುತ್ತೆ ನಿಮ್ಗೆ ಈ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಬಗ್ಗೆ ಇನ್ನೂ ಕೂಡ ಅತಿ ಹೆಚ್ಚು ಅರ್ಥ ಆಗ್ತದೆ, ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರಿಟಿ ಆಗ್ತದೆ. ಓಕೆ, ಇದ್ರ ಬಗ್ಗೆ ನೋಡ್ರಿ, UPSC ಮೇನ್ಸ್ನಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. UPSC ಮೇನ್ಸ್ನಲ್ಲಿ ಇದ್ರ ಬಗ್ಗೆ ಕೇಳ್ತಾರೆ. ಯಾಕಂತ ಹೇಳಿದ್ರೆ ಸೆಂಟ್ರಲ್ ಮತ್ತು ಸ್ಟೇಟ್ಸ್ ಬಗ್ಗೆ ಏನದ ಅಲ್ರಿ, ಇದ್ರ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಿವಿಲ್ ಸರ್ವೆಂಟ್ಸ್ ಗೊತ್ತಿರಲೇಬೇಕು. ಇದ್ರ ಬಗ್ಗೆ UPSC ಮೇನ್ಸ್ನಲ್ಲಿ ಪ್ರಶ್ನೆ ಕೇಳ್ತಾರೆ, KPSC ಮೇನ್ಸ್ನಲ್ಲಿ ಕೂಡ ಕೇಳ್ತಾರೆ. KPSC ಮೇನ್ಸ್ನಲ್ಲಿ ಕೂಡ ಕೇಳ್ತಾರೆ ಇದ್ರ ಬಗ್ಗೆ ಕ್ವಶನ್ಸ್. ಅದ್ರ ಜೊತೆಗೆ ಇನ್ನೂ ಏನಂತ ಹೇಳಿದ್ರೆ, ಈ ಸೆಂಟ್ರಲ್ ಮತ್ತು ಸ್ಟೇಟ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ MCQ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ, ಸೆಂಟ್ರಲ್ ಮತ್ತು ಸ್ಟೇಟ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಆಯೋಗಗಳು ಬರ್ತಾವ್ರೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾವೆ. ಫಾರ್ ಎಕ್ಸಾಂಪಲ್ ಆಯೋಗಗಳು ಬರ್ತಾವೆ, ಅದಕ್ಕೆ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ರಾಜ್ ಮನ್ನಾರ್ ಆಯೋಗ. ಓಕೆ, ಆಡಳಿತ ಸುಧಾರಣಾ ಆಯೋಗ, ಪುಂಚಿ ಕಮಿಟಿ, ಪುಂಚಿ ಆಯೋಗ ಅಥವಾ ಕಮಿಟಿ, ಜೊತೆಗೆ ಸರ್ಕಾರಿ ಕಮಿಟಿ, ಸರ್ಕಾರಿ ಕಮಿಟಿ, ಇವೆಲ್ಲ ಕಮಿಟಿಗಳೇನದಾವಲ್ಲ, ಈ ಕಮಿಟಿ ಬಗ್ಗೆ, ಇವೆಲ್ಲ ಕಮಿಟಿಗಳ ಬಗ್ಗೆ ಮೇನ್ಸ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮಗೆ. ಅದ್ರ ಜೊತೆಗೆ ಪ್ರಿಲಿಮ್ಸ್ನಲ್ಲೂ ಕೇಳ್ತಾರೆ. ಈ ಸೆಂಟ್ರಲ್ ಮತ್ತು ಸ್ಟೇಟ್ಸ್ ಬಗ್ಗೆ ನಿಮಗೆ ಹೇಳೋದಕ್ಕಿಂತ ಮುಂಚೆ ಇವೆಲ್ಲ ಕಮಿಟಿಗಳು ಬರ್ತಾವಂತ ನಿಮ್ಗೆ ಹೇಳಿಬಿಟ್ಟೆ. ಆ ಕಮಿಟಿಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೇನೆ, ಅವುಗಳ ಬಗ್ಗೆ ತಿಳಿಸಿ ಕೂಡ ಹೇಳ್ತೇನೆ ನಿಮಗೆ ನಾನು. ಹಾಗಾದರೆ ಇಲ್ಲಿ ಕೇಂದ್ರ ರಾಜ್ಯ ಸಂಬಂಧಗಳ ಬಗ್ಗೆ ನಮ್ಮ ಭಾರತದ ಸಂವಿಧಾನದಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ 11 ಮತ್ತು ಭಾಗ 11 ಮತ್ತು 12ನೇ ಭಾಗದಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇವೆ ನಾವು. ಕೇಂದ್ರ ಮತ್ತು ರಾಜ್ಯಗಳ ಒಂದು ಸಂಬಂಧದ ಬಗ್ಗೆ ಭಾಗ 11 ಮತ್ತು 12ರಲ್ಲಿ ಏನು ಮಾಡಿದ್ದೇವೆ, ಉಲ್ಲೇಖವನ್ನು ಮಾಡಿದ್ದೇವೆ. ಹಾಗಾದರೆ 245ನೇ ವಿಧಿಯಿಂದ 293ರ ವಿಧಿವರೆಗೂ ಏನಂತ ಹೇಳಿದ್ರೆ ಇವುಗಳ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಅದ. 245ರಿಂದ 293 ವಿಧಿಯವರೆಗೂ ಸಹಿತ ಸಂವಿಧಾನದಲ್ಲಿ ಉಲ್ಲೇಖ ಅದ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಏನು ಮಾಡಿದೆವು ನಾವಿಲ್ಲಿ, ಸೆಂಟ್ರಲ್ ಮತ್ತು ಸ್ಟೇಟ್ಸ್ ಬಗ್ಗೆ ನಾವು ಮಾತಾಡಬೇಕಾಗಿತ್ತು ಅಂತ ಹೇಳಿದ್ರೆ ಸಂವಿಧಾನದಲ್ಲಿ 3 ವಿಧದಲ್ಲಿ ನಾವು ವರ್ಗೀಕರಣವನ್ನು ಮಾಡ್ತೇವೆ.
ಕ್ಲಾಸಿಫಿಕೇಶನ್ ಮಾಡ್ತೇವೆ, 3 ವಿಧದಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತೇವೆ. ಅದರಲ್ಲಿ ಒಂದು ಶಾಸನೀಯ ಸಂಬಂಧ, ಇನ್ನೊಂದು ಆಡಳಿತಾತ್ಮಕ ಸಂಬಂಧ, ಹಣಕಾಸಿನ ಸಂಬಂಧ. ಒಂದು ಶಾಸನೀಯ ಸಂಬಂಧ, ಆಡಳಿತಾತ್ಮಕ ಸಂಬಂಧ, ಹಣಕಾಸಿನ ಸಂಬಂಧ. ಈ 3 ವಿಷಯಗಳು ಏನದಾವಲ್ರಿ ಇಂಪಾರ್ಟೆಂಟ್ ಆಗ್ತಾವ. ಇವು ನೋಡೋಕೆ ಸಣ್ಣ ಕಂಡ್ರೂ ಸಹಿತ ಒಳಗಡೆ ಇದ್ರ ಒಳಗಡೆ ಅತ್ಯಂತ ಹೆಚ್ಚು ಇನ್ಫಾರ್ಮೇಷನ್ ಅದಾವ, ಭಾಳ ಅಂದ್ರೆ ಭಾಳ ಮಾಹಿತಿಗಳು ಅದಾವ. ಆ ಉದ್ದೇಶಕ್ಕೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಅಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ನೀವು ಅತಿ ಹೆಚ್ಚು ಮತ್ತೆ ಓದ್ಬೇಕು. ನೀವು ಇಲ್ಲಿ ಹೇಳ್ಕೊಟ್ಟಿದ್ದ ಫೈನಲ್ ಅಲ್ಲ, ಮತ್ತೆ ನೀವು ಬುಕ್ಸ್ ತೆಗೆದು ಓದ್ಬೇಕು. ಸರ್ ಏನು ಹೇಳ್ಕೊಟ್ಟಾರಪ್ಪ ಇವತ್ತು, ತಪ್ಪು ಹೇಳ್ಯಾರೋ ಸರಿ ಹೇಳ್ಯಾರೋ, ಅದ್ರ ಜೊತೆಗೆ ಅನಾಲಿಸಿಸ್ ಹೆಂಗೆ ಮಾಡ್ಯಾರೋ, ಅದಕ್ಕೆ ಸರಿ ಹೊಂದೋಗಿ ಮಾಡ್ಯಾರೋ ಏನು ಅಥವಾ ತಮಗೆ ತಿಳಿದಂಗೆ ತಾವು ಮಾಡ್ಯಾರೋ, ಅದನ್ನು ನೀವು ಹೊರಗಲ್ಲಿಗೆ ಹಚ್ಚಬೇಕು. ನಾ ಹೇಳಿದ್ದೆ ಫೈನಲ್ ಅಲ್ಲ, ನಾನು ನಿಮ್ಗೆ ಗೈಡೆನ್ಸ್ ಮಾಡ್ತೇನೆ, ನಿಮಗೆ ತಿಳಿಸ್ಕೊಡ್ತೇನೆ. ಅದ್ರ ಜೊತೆ ನೀವು ಓದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಬುಕ್ ತೆಗೆದು ನೀವು ಓದಿದ ತಕ್ಷಣ ನಿಮ್ಗೆ ಒಂದೇ ಸಲಕ್ಕೆ ಅರ್ಥ ಆಗ್ತದೆ ಹೇಳಿರ್ತಕ್ಕಂಥ ವಿಷಯ. ಓಕೆ, ಆ ಉದ್ದೇಶಕ್ಕೋಸ್ಕರ ನೋಡ್ಕೊಡ್ರಿ. ಹಾಗಾದರೆ ಮುಂದೆ ಹೋಗ್ತಾ ಇದ್ದೇನೆ ನಾನು ಇವಾಗ. ಓಕೆ, ಇಲ್ಲಿ ನೋಡ್ರಿ, ಈ ಆ್ಯಕ್ಚುಲಿ ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಬರ್ತಾವ್ರಿ. ಈ ಕಾನ್ಸೆಪ್ಟ್ ಹೇಳೋಕ್ಕಿಂತ ಮುಂಚೆ ಏನು ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಒಂದು ಇದನ್ನು ಹಾಕ್ಕೊಡ್ರಿ ನೀವು. ಆ್ಯಕ್ಚುಲಿ ಇಲ್ಲಿ ನೋಡ್ರಿ, ಓಕೆ, ಇಲ್ಲಿ ಒಂದು ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹೇಳ್ಕೊಡ್ತಾನೆ ನಿಮಗೆ ನಾನು. ಯಾಕಂತ ಹೇಳಿದ್ರೆ ಇದನ್ನು ಹೇಳ್ಕೊಟ್ರೆ ನಿಮ್ಗೆ ಸೆಂಟ್ರಲ್ ಮತ್ತು ಸ್ಟೇಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಜಾಸ್ತಿ ಗೊತ್ತಾಗತ್ತೆ. ಓಕೆ, ಇಲ್ಲಿ ಅರ್ಥ ಮಾಡ್ಕೊಡ್ರಿ. ಒಂದು ಕಡೆ ಫ್ಯಾಕ್ಟರ್ಸ್ ಅಂತ ಹೇಳಿ ಹಾಕ್ಕೊಡ್ರಿ, ಫ್ಯಾಕ್ಟರ್ಸ್. ಓಕೆ, ಇನ್ನೊಂದು ಕಡೆ ಫ್ಯಾಕ್ಟರ್ಸ್ ಇಲ್ಲ ಆಯ್ತು, ಇನ್ನೊಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ ಅಂತೇಳಿ ಹಾಕೋರಿ, ಇನ್ನೊಂದು ಕಡೆ ಸ್ಟೇಟ್ ಗೌರ್ಮೆಂಟ್ ಅಂತೇಳಿ ಹಾಕೋರಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಅಂತ ಹಾಕೊಡ್ರಿ. ಇಲ್ಲಿ ಎಕ್ಸಿಕ್ಯೂಟಿವ್ ಅಂತ ಹಾಕೊಡ್ರಿ, ಅಂದ್ರೆ ಕಾರ್ಯಾಂಗ ಎಕ್ಸಿಕ್ಯೂಟಿವ್ ಅಂತ ಹಾಕೊಡ್ರಿ. ಇಲ್ಲಿ ಎಕ್ಸಿಕ್ಯೂಟಿವ್ಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಪ್ರೆಸಿಡೆಂಟ್ ಏನಾಗಿರ್ತಾನೆ, ಕಾನ್ಸ್ಟಿಟ್ಯೂಷನ್ ಹೆಡ್ ಆಗಿರ್ತಾನೆ. ಇಲ್ಲಿ ಪ್ರೆಸಿಡೆಂಟ್ ಅರ್ಥ ಮಾಡ್ಕೊಡ್ರಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ಪ್ರೆಸಿಡೆಂಟ್ ರಾಷ್ಟ್ರಪತಿ ಕಾನ್ಸ್ಟಿಟ್ಯೂಷನ್ ಹೆಡ್ ಆಗಿರ್ತಾನೆ. ಜೊತೆಗೆ ಇಲ್ಲಿ ಕೌನ್ಸಿಲ್ ಆಫ್ ಮೆಂಬರ್ಸ್ ಇರ್ತಾರೆ, ಕೌನ್ಸಿಲ್ ಆಫ್ ಮೆಂಬರ್ಸ್ ಇರ್ತಾರೆ. ಜೊತೆಗೆ ಇಲ್ಲಿ ಪ್ರಧಾನಮಂತ್ರಿಯನ್ನು ಒಳಗೊಂಡಿರ್ತಕ್ಕಂಥ ಮಂತ್ರಿಮಂಡಲ ಇರ್ತದೆ. ಎಲ್ಲಿ? ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ. ಅರ್ಥ ಮಾಡ್ಕೊಡ್ರಿ. ನಾ ಹೇಳ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಈ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಅಂಶಗಳು, ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಕಾರ್ಯಾಂಗ. ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಕೂಡ ಏನು ಕಾಣ್ತೇವೆ ಅಂತ ಹೇಳಿದ್ರೆ ಇಲ್ಲಿಯೂ ಕೂಡ ಗವರ್ನರ್ ಇರ್ತಾನೆ ರೀ. ಗವರ್ನರ್ ಇರ್ತಾರೆ. ಅದ್ರ ಜೊತೆಗೆ ಇಲ್ಲಿಯೂ ಕೂಡ ಕೌನ್ಸಿಲ್ ಆಫ್ ಮೆಂಬರ್ಸ್ ಇರ್ತಾರೆ. ಕೌನ್ಸಿಲ್ ಆಫ್ ಮೆಂಬರ್ಸ್ ಇರ್ತಾರೆ. ಇಲ್ಲಿಯೂ ಕೂಡ ಕೌನ್ಸಿಲ್ ಆಫ್ ಮೆಂಬರ್ಸ್ ಇರ್ತಾರೆ. ಅದ್ರ ಜೊತೆಗೆ ಇಲ್ಲಿಯೂ ಕೂಡ ಏನಂತ ಹೇಳಿದ್ರೆ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ, ಓಕೆ, ಚೀಫ್ ಮಿನಿಸ್ಟರ್ನ ಒಳಗೊಂಡಂತೆ ಕೌನ್ಸಿಲ್ ಆಫ್ ಮೆಂಬರ್ಸ್ ಇರ್ತಾರೆ. ಎಲ್ಲಿ? ಸ್ಟೇಟ್ ಗೌರ್ಮೆಂಟ್ನಲ್ಲೂ ಕಾಣ್ತೇವೆ ನಾವು. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಂತೆ ಇಲ್ಲೇನು ಕಾಣ್ತೇವೆ ಅಂತ, ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಏನೆಲ್ಲ ಕಾಣ್ಬೋದು ನಾವು? ಶಾಸಕಾಂಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಲೋಕಸಭೆಯನ್ನು ಕಾಣ್ತೇವೆ, ರಾಜ್ಯಸಭೆಯನ್ನು ಕಾಣ್ತೇವೆ. ಓಕೆ, ಇಲ್ಲಿಯೂ ಕೂಡ ಸ್ಟೇಟ್ ಲೆಜಿಸ್ಲೇಚರನ್ನು ಕಾಣ್ತೇವೆ ಮತ್ತು ವಿಧಾನ ಪರಿಷತ್ತನ್ನು ಕಾಣ್ತೇವೆ ನಾವು. ಓಕೆ, ವಿಧಾನ ಪರಿಷತ್ತನ್ನು ಕಾಣ್ತೇವೆ ನಾವು ಇಲ್ಲಿ ಸೇಮ್. ಅಂದರೆ ಇಲ್ಲಿ ಏನಂತ ಹೇಳಿದ್ರೆ ವಿಧಾನ ಪರಿಷತ್ತು 6 ಅಂದರೆ 6 ಒಂದು ರಾಜ್ಯಗಳಲ್ಲಿ ಅದಾವೆ, 6 ಸ್ಟೇಟ್ಸ್ನಲ್ಲಿ ಅದಾವೆ, ಮಿಕ್ಕಿ ಸ್ಟೇಟ್ಸ್ನಲ್ಲಿ ಇಲ್ಲ. ಎಲ್ಲೆಲ್ಲಿ ಅದಾವೆ ಅಂತೇಳಿ ಹೇಳಿದ್ದೇನೆ ನಿಮಗೆ ನಾನು. ಓಕೆ, ಹಾಗಾದ್ರೆ ಇಲ್ಲಿ ಈ ರೀತಿ ವ್ಯವಸ್ಥೆ ಕಾಣ್ತೇವೆ ನಾವು. ಓಕೆ, ಸೇಮ್ ಆದಾಗ ಆಗೈತಿ ಎರಡು. ಆದರೆ ಇಲ್ಲಿ ಫೈನಾನ್ಷಿಯಲ್ ಒಂದು ಪವರ್ಗೆ ಸಂಬಂಧಪಟ್ಟಂತೆ ಫೈನಾನ್ಷಿಯಲ್ ಪವರ್ಗೆ ಸಂಬಂಧಪಟ್ಟಂತೆ ಎರಡೂ ಕೂಡ ಸಪ್ರೇಟ್ ಆಗಿರ್ತಕ್ಕಂಥ ಪವರ್ ಹೊಂದಿದಾವೆ. ಇದು ಸಪ್ರೇಟ್ ಹೊಂದೈತಿ, ಇದು ಸಪ್ರೇಟ್ ಹೊಂದೈತಿ. ಸ್ಟೇಟ್ ಗೌರ್ಮೆಂಟ್ ಆಯ್ತು, ಸೆಂಟ್ರಲ್ ಗೌರ್ಮೆಂಟ್ ಆಯ್ತು. ಅದ್ರ ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದ್ರೆ ಸೆವೆಂತ್ ಶೆಡ್ಯೂಲ್ನಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ನಾವು ಸೆವೆಂತ್ ಶೆಡ್ಯೂಲ್ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಏನು ಮಾಡಿದ್ದೇವೆ ನಾವು? ಒಂದು ಸೆಂಟ್ರಲ್ ಲಿಸ್ಟು, ಓಕೆ, ಅದ್ರ ಜೊತೆಗೆ ಸ್ಟೇಟ್ ಲಿಸ್ಟು, ಅದ್ರ ಜೊತೆಗೆ ಕನ್ಕರೆಂಟ್ ಲಿಸ್ಟನ್ನು ಅಳವಡಿಸ್ಕೊಂಡಿದ್ದೇವೆ. ಎಲ್ಲಿ? ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ. ಆಮೇಲೆ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಬಂದರೆ ಕೇವಲ ಇಲ್ಲಿ ಏನದ ಅಂತ ಹೇಳಿದ್ರೆ ಸ್ಟೇಟ್ ಲಿಸ್ಟು ಜೊತೆಗೆ ರಾಜ್ಯಪಟ್ಟಿ ಸ್ಟೇಟ್ ಲಿಸ್ಟು, ಅದ್ರ ಜೊತೆಗೆ ಕನ್ಕರೆಂಟ್ ಲಿಸ್ಟು, ಇವೆರಡರ ಮೇಲೆ ಮಾತ್ರ ಅಧಿಕಾರ ಚಲಾಯಿಸ್ಬೋದು ಸ್ಟೇಟ್ ಗೌರ್ಮೆಂಟು. ಅದಾದಮೇಲೆ ಇಲ್ಲಿ ಎರಡೂ ಆಯ್ತದ.
ಸೆಂಟ್ರಲ್ ಗೌರ್ಮೆಂಟ್ ಆಯ್ತು, ಸ್ಟೇಟ್ ಗೌರ್ಮೆಂಟು ಆಯ್ತು. ಅದ್ರ ಜೊತೆಗೆ ಇನ್ನೂ ಏನಂತ ಹೇಳಿದ್ರೆ ಇಲ್ಲಿ ಜುಡಿಷಿಯಲ್ಗೆ ಸಂಬಂಧಪಟ್ಟಂತೆ, ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಜುಡಿಷಿಯಲ್ ಸಂಬಂಧಪಟ್ಟಂತೆ ಸೆಂಟ್ರಲ್ ಗೌರ್ಮೆಂಟು ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟು ಆಗಿರ್ಬೋದು, ಇಲ್ಲಿ ಯಾವುದೇ ರೀತಿಯಾಗಿ ನಾವು ಡಿವೈಡ್ ಮಾಡಿಲ್ಲ. ಈ ಅಂಶ ಏನದಲ್ರಿ ನೋಟ್ ಡೌನ್ ಮಾಡ್ಕೊಂಬಿಡ್ರಿ. ಭಾಳ ಅಂದ್ರೆ ಭಾಳ ಯೂಸ್ ಆಗ್ತದೆ ನಿಮ್ಗೆ. ಈ ಕಾನ್ಸೆಪ್ಟ್ ಕ್ಲಿಯರಿಟಿ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಅರ್ಧ ಸೆಂಟ್ರಲ್ ಮತ್ತು ಸ್ಟೇಟ್ಸ್ ಬಗ್ಗೆ ನಿಮ್ಗೆ ನಾ ಏನು ಹೇಳ್ಕೊಡ್ತೇನೆ ನಿಮ್ಗೆ ಇನ್ಫಾರ್ಮೇಷನ್ ಅಗದಿ ಈಸಿ ವೇನ್ಯಾಗ ನಿಮ್ಗೆ ಅರ್ಥ ಆಗ್ತದೆ. ಇದನ್ನ ಅರ್ಥ ಮಾಡ್ಕೊಡ್ರಿ ನೀವು. ಇಷ್ಟ ಅದ ನೋಡ್ರಿ ಕಾನ್ಸೆಪ್ಟ್ ಇದು. ಓಕೆ, ಇದು ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಓಕೆ, ನೋಟ್ ಡೌನ್ ಮಾಡ್ಕೊಳ್ರಿ. ನಾನಿವಾಗ ಮುಂದಿನ ಕಾನ್ಸೆಪ್ಟಿಗೆ ಹೋಗ್ತೇನೆ. ಓಕೆ, ಶಾಸನೀಯ ಸಂಬಂಧಗಳು ಎಲ್ಲಿ ಹೇಳಾಕ್ತೇನೆ ರೀ ನಾನು 3 ವಿಧದ ವರ್ಗೀಕರಣ ಮಾಡೈತಿ. ಅದ್ರಾಗ ನಾ ಒಂದೇದು ಹೇಳಾಗ್ತಿದ್ದು ಏನಂತ ಹೇಳಿದ್ರೆ ನಿಮ್ಗೆ ಶಾಸನೀಯ ಸಂಬಂಧದ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ ನಿಮಗೆ. ಇಲ್ಲಿ ಶಾಸನೀಯ ಸಂಬಂಧಗಳು ಅಂತ ಹೇಳಿದ್ರೆ ಭಾರತದ ಸಂವಿಧಾನದ ಭಾಗ 11 245ರಿಂದ 255ರವರೆಗಿನ ವಿಧಿಗಳು ಏನದಾವಲ್ಲ ಶಾಸನೀಯ ಸಂಬಂಧದ ಬಗ್ಗೆ ತಿಳಿಸ್ಕೊಡ್ತಾವೆ. ಆರ್ಟಿಕಲ್ 245 ಅಂತ ಹಿಡ್ಕೊಂಡು 255ವರೆಗೂ ಸಹಿತ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರ್ತಕ್ಕಂತಹ ಒಂದು ಲೆಜಿಸ್ಲೇಚರ್ ರಿಲೇಷನ್ಸ್ ಬಗ್ಗೆ ಹೇಳ್ಕೊಡ್ತಾವೆ ನಿಮಗೆ. ಹಾಗಾದರೆ ಈ ಶಾಸನೀಯ ಸಂಬಂಧದಲ್ಲಿ ಒಂದನೇ ಪಾಯಿಂಟ್ ಏನು, ಒಂದೇದು ನೆನ್ಪಿಟ್ಕೊಡ್ರಿ. ಫಸ್ಟ್ ಒಂದು ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರ, ಕೇಂದ್ರ ಸಂಸತ್ತು ಇಲ್ಲಿ ಕೇಂದ್ರ ಸಂಸತ್ತು ಏನದಲ್ರಿ ಒಂದನೇ ಪಾಯಿಂಟ್ ಏನಂತ ಹೇಳಿದ್ರೆ ಕೇಂದ್ರ ಸಂಸತ್ತು ಶಾಸನೀಯ ಅಧಿಕಾರದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಭಾರತದಾದ್ಯಂತ ಏನು ಮಾಡ್ಬೋದು, ಲಾ ಅನ್ನು ಮಾಡ್ಬೋದು, ಕಾನೂನನ್ನು ಮಾಡ್ಬೋದು, ಕಾನೂನು ಕಾಯ್ದೆಗಳನ್ನು ಕೇಂದ್ರ ಸಂಸತ್ತು ಮಾಡ್ಬೋದು. ಅದು ಇಡೀ ಆಲ್ ಓವರ್ ಇಂಡಿಯಾ ಅಪ್ಲಿಕೇಬಲ್ ಆಗುತ್ತೆ. ಆಲ್ ಓವರ್ ಇಂಡಿಯಾ ಎಲ್ಲಾದರೂ ಒಂದು ವೇಳೆ ಸಂಸತ್ತು ಕಾಯ್ದೆ ಕಾನೂನುಗಳನ್ನ ಮಾಡಿದರೆ ಅದು ಆಲ್ ಓವರ್ ಇಂಡಿಯಾ ಅಪ್ಲಿಕೇಬಲ್ ಆಗುತ್ತೆ. ಯಾವ ಶಾಸನೀಯ ಸಂಬಂಧಗಳಲ್ಲಿ ಅದರಲ್ಲಿ ಪ್ರಾದೇಶಿಕ ಮಿತಿ ಅಂತೇಳಿ ಬರ್ತದೆ. ಪ್ರಾದೇಶಿಕ ಮಿತಿ ಅಂಡರ್ ಒಳಗಡೆ ಈ ಪಾಯಿಂಟ್ಸ್ಗಳು ಬರ್ತವೆ. ಪ್ರಾದೇಶಿಕ ಮಿತಿ ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ರಿ, ಕನ್ಫ್ಯೂಸ್ ಆಗಬೇಡ್ರಿ. ಪ್ರಾದೇಶಿಕ ಮಿತಿ ಅಂತೇಳಿ ಈ ಪಾಯಿಂಟ್ ಅಂಡರ್ ಒಳಗಡೆ ಏನು ಬರುತ್ತೆ ಅಂತ ಹೇಳಿದ್ರೆ ಸಂಸತ್ತು ಆಲ್ ಓವರ್ ಇಂಡಿಯಾ ಎಲ್ಲಾದರೂ ಕಾಯ್ದೆ ಕಾನೂನುಗಳನ್ನ ಮಾಡ್ಬೋದು. ಓಕೆ, ಅದನ್ನು ಪ್ರತಿಯೊಂದು ರಾಜ್ಯ ಕೂಡ ಪಾಲಿಸ್ಬೇಕು. ಪ್ರತಿಯೊಂದು ರಾಜ್ಯ ಕೂಡ ಅದಕ್ಕೆ ಒಳಪಟ್ಟಿರ್ತದ ಒಂದು ಅಂಶ. ಇನ್ನು ಎರಡನೇದು ಏನಂತ ಹೇಳಿದ್ರೆ ಪ್ರಾದೇಶಿಕ ಮಿತಿಯೊಳಗಡೆ ಎರಡನೇದು ಸ್ಟೇಟ್ ಗೌರ್ಮೆಂಟ್ ಏನು ಬರುತ್ತಲ್ರಿ ಅಂದ್ರೆ ರಾಜ್ಯ ಶಾಸಕಾಂಗ, ಇದು ಕೂಡ ತನ್ನ ವ್ಯಾಪ್ತಿಯಲ್ಲಿ ಕಾಯ್ದೆ ಕಾನೂನುಗಳನ್ನ ಮಾಡ್ಬೋದು. ತನ್ನ ವ್ಯಾಪ್ತಿಯೊಳಗಡೆ ಕಾಯ್ದೆ ಕಾನೂನುಗಳನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತ ತಿಳ್ಕೊಡ್ರಿ. ಓಕೆ, ಇಲ್ಲಿ ಕರ್ನಾಟಕದ ಅಂತ ತಿಳ್ಕೊಡ್ರಿ. ಇಲ್ಲಿ ಕರ್ನಾಟಕದ ಅಂತ ತಿಳ್ಕೊಡ್ರಿ. ಕರ್ನಾಟಕ ಇದ್ದಾಗ ಈ ಕಡೆಲ್ಲ ತಮಿಳುನಾಡು, ಆಂಧ್ರ ಪ್ರದೇಶ ಎಲ್ಲ ಬರ್ತಾವೆ ಇಲ್ಲಿ. ಓಕೆ, ಪ್ರಾದೇಶಿಕ ಮಿತಿಯೊಳಗಡೆ ಕರ್ನಾಟಕ ಒಂದು ವೇಳೆ ಕಾಯ್ದೆ ಮಾಡ್ತಾ ಅಂತ ತಿಳ್ಕೊಡ್ರಿ. ಫಾರ್ ಎಕ್ಸಾಂಪಲ್ ಗೋ ಹತ್ಯೆ ನಿಷೇಧ ಕಾಯ್ದೆ ಅಂತ ತಿಳ್ಕೊಡ್ರಿ. ಗೋ ಹತ್ಯೆ ಕಾಯ್ದೆ ಈ ಕರ್ನಾಟಕ ಏನಾದ್ರು ತನ್ನ ಪ್ರಾದೇಶಿಕ ಮಿತಿಯೊಳಗಡೆ ಕಾಯ್ದೆ ಮಾಡ್ತಾ ಅಂತ ಹೇಳಿದ್ರೆ ಇಲ್ಲಿ ಆಂಧ್ರ ಪ್ರದೇಶಕ್ಕೆ ಏನು ಅಪ್ಲಿಕೇಬಲ್ ಆಗೋದಿಲ್ಲ. ಆಂಧ್ರ ಪ್ರದೇಶಕ್ಕೂ ಅಪ್ಲಿಕೇಬಲ್ ಆಗೋಲ್ಲ, ತಮಿಳುನಾಡಿಗೂ ಅಪ್ಲಿಕೇಬಲ್ ಆಗೋಲ್ಲ, ಕೇರಳಕ್ಕೂ ಅಪ್ಲಿಕೇಬಲ್ ಆಗೋಲ್ಲ, ಭಾರತದಲ್ಲಿರ್ತಕ್ಕಂಥ ಯಾವುದೇ ರಾಜ್ಯಕ್ಕೂ ಅಪ್ಲಿಕೇಬಲ್ ಆಗೋಲ್ಲ. ಕೇವಲ ಕರ್ನಾಟಕಕ್ಕೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಪ್ರಾದೇಶಿಕ ಮಿತಿಯೊಳಗಡೆ. ಆದರೆ ಸಂಸತ್ತು ಏನಾದ್ರು ಕಾಯ್ದೆ ಮಾಡ್ತಾ ಅಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಎಕ್ಸೆಪ್ಷನ್ ಪಾರ್ಟ್ ಅದ, ಅದನ್ನು ಕೂಡ ಹೇಳ್ಕೊಡ್ಬೇಕು ನಿಮಗೆ. ಎಕ್ಸೆಪ್ಷನ್ ಪಾರ್ಟ್ ಅದ, ಇದನ್ನೊಂಚೂರು ನೋಟ್ ಡೌನ್ ಮಾಡ್ಕೊಡ್ರಿ, ತಿಳಿಸ್ಕೊಡ್ತೇನೆ ನಿಮಗೆ ನಾನು. ಏನ್ರಿ ಎಕ್ಸೆಪ್ಷನ್ ಪಾರ್ಟ್ ಅಂತ ಹೇಳಿದ್ರೆ ಎಕ್ಸೆಪ್ಷನ್ ಪಾರ್ಟ್ ಏನಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಯೂನಿಯನ್ ಟೆರಿಟರಿ ಅಂತೇಳಿ ಕರಿತೀವಿ ನಾವು. ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶಗಳು, ಅದರಲ್ಲಿ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಓಕೆ, ಲಕ್ಷದ್ವೀಪ ಆಗಿರ್ಬೋದು, ಡಿಯು ಮತ್ತು ದಮನ್ ಆಗಿರ್ಬೋದು. ಓಕೆ, ಡಿಯು ಮತ್ತು ದಮನ್ ಆಗಿರ್ಬೋದು, ಅಂಡಮಾನ್ ನಿಕೋಬಾರು, ಲಕ್ಷದ್ವೀಪ, ಡಿಯು ಮತ್ತು ದಮನ್ನು, ದಾದ್ರಾ ಮತ್ತು ನಗರ್ ಹವೇಲಿ. ಓಕೆ, ದಾದ್ರಾ ಮತ್ತು ನಗರ್ ಹವೇಲಿ ಆಗಿರ್ಬೋದು. ಇಲ್ಲಿ ಏನಂತೇಳಿದ್ರೆ ಸಂಸತ್ತಿನ ಒಂದು ಕಾಯ್ದೆ ಕಾನೂನುಗಳು ನಡೆಯೋದಿಲ್ಲ. ಪ್ರಶ್ನೆ ಕೇಳ್ಬೋದು, ಯಾಕಂತೇಳಿದ್ರೆ
ಎಕ್ಸೆಪ್ಷನ್ ಪಾರ್ಟ್ ಏನು ಇರುತ್ತಲ್ರಿ ಆ ಪಾರ್ಟ್ ಬಗ್ಗೆನೇ ಎಕ್ಸಾಮ್ನರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಮಾಡ್ತಾನೆ. ಇದ್ರ ಬಗ್ಗೆನೂ ತಿಳ್ಕೊಳ್ಬೇಕು, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಯೂನಿಯನ್ ಟೆರಿಟರಿ ಸಂಬಂಧಪಟ್ಟಂತೆ ಪ್ರೆಸಿಡೆಂಟ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕಾಯ್ದೆ ಕಾನೂನುಗಳನ್ನು ಮಾಡ್ತಾನೆ. ಪ್ರೆಸಿಡೆಂಟು ಕಾಯ್ದೆ ಕಾನೂನುಗಳನ್ನು ಮಾಡ್ತಾರೆ, ಕಾಯ್ದೆ ಕಾನೂನುಗಳು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಸಂಸತ್ತು ಪಾರ್ಲಿಮೆಂಟು ಏನಾದರೂ ಕಾಯ್ದೆ ಕಾನೂನುಗಳು ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ಅಂತಹ ಕಾನೂನುಗಳನ್ನು ಮಾಡಿದರೂ ಅವುಗಳನ್ನ ಅಬಾಲಿಷ್ ಮಾಡ್ತಕ್ಕಂತಹ, ರದ್ದು ಮಾಡ್ತಕ್ಕಂಥ ಪವರ್ ಯಾರಿಗದ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರೆಸಿಡೆಂಟಿಗದ. ಇದ ನೋಡ್ರಿ ಎಕ್ಸೆಪ್ಷನ್ ಪಾರ್ಟ್, ಪ್ರೆಸಿಡೆಂಟಿಗದ. ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ, ನೋಟ್ ಡೌನ್ ಮಾಡ್ಕೊಡ್ರಿ. ಇದನ್ನು ಕೇಳ್ತಾರೆ ಇಂಥ ಪರೀಕ್ಷೆಗಳಲ್ಲಿ, ಮೇನ್ಸ್ನಲ್ಲಿ ಬರೀಬೇಕಾದ್ರೆ ಇಂಥ ಪಾಯಿಂಟ್ಸ್ಗಳನ್ನು ಕೂಡ ಹಾಕ್ಬೇಕು ನೀವು, ಪ್ಲಸ್ ಪಾಯಿಂಟ್ ಆಗ್ತದೆ. ಓಕೆ, ಇದು ಕೂಡ ಅರ್ಥ ಆಯ್ತು ಅಂತೇಳಿ ಭಾವಿಸ್ಕೋತೇನೆ ನಾನು. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟು, ಕೇಂದ್ರ ರಾಜ್ಯಗಳ ನಡುವಿನ ಒಂದು ಶಾಸನೀಯ ಸಂಬಂಧ. ಶಾಸನೀಯ ಸಂಬಂಧದ ಬಗ್ಗೆ ಹೇಳ್ಬೇಕಂತೇಳಿದ್ರೆ ಒಂದು ಶಾಸನೀಯ ಅಧಿಕಾರಿಗಳ ವಿಭಜನೆ ಅಂತೇಳಿ ಬರ್ತದೆ. ಇನ್ನೊಂದು ರಾಜ್ಯ ಪಟ್ಟಿಯಲ್ಲಿ, ಓಕೆ, ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳಿಗೆ ಶಾಸನ ರೂಪಿಸ್ತಕ್ಕಂಥ ಅಧಿಕಾರ ಕೇಂದ್ರಕ್ಕದ. ರಾಜ್ಯದ ಒಂದು ಶಾಸನಗಳ ಮೇಲೆ ಕೇಂದ್ರ ಕೂಡ ತನ್ನ ಕಂಟ್ರೋಲ್ ಮಾಡ್ಬೋದು. ಎಲ್ಲಿ ಕಾಣ್ತೇವೆ ನಾವು? ಶಾಸನೀಯ ಅಧಿಕಾರಗಳ ವಿಭಜನೆಯಲ್ಲಿ ಕಾಣ್ತೇವೆ ನಾವು. ಓಕೆ, ಶಾಸನೀಯ ಅಧಿಕಾರದ ಕೇಂದ್ರ ರಾಜ್ಯಗಳ ನಡುವೆ ಶಾಸನಾತ್ಮಕ ಸಂಬಂಧಗಳಲ್ಲಿ ಶಾಸನೀಯ ಅಧಿಕಾರಿಗಳ ವಿಭಜನೆ ಒಂದು. ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಲಾ ಮಾಡ್ತಕ್ಕಂಥ ಅಧಿಕಾರ ಕೇಂದ್ರಕ್ಕದ. ಅದೇ ರೀತಿಯಾಗಿ ರಾಜ್ಯದ ಒಂದು ರಾಜ್ಯ ಶಾಸನಗಳ ಮೇಲೂ ಸಹಿತ ಲಾ ಮಾಡ್ತಕ್ಕಂಥ ಅಧಿಕಾರ, ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಅಧಿಕಾರ ಕೇಂದ್ರಕ್ಕದ. ಓಕೆ, ಹಾಗಾದ್ರೆ ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಶಾಸನೀಯ ಅಧಿಕಾರದಲ್ಲಿ ಈಗಾಗಲೇ ನಾನು ಪ್ರಾದೇಶಿಕ ಮಿತಿ ಬಗ್ಗೆ ಹೇಳ್ಕೊಟ್ಟೆ. ಪ್ರಾದೇಶಿಕ ಮಿತಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಡ್ರಿ ನೀವು. ಪ್ರಾದೇಶಿಕ ಮಿತಿ ಏನ್ರಿ? ಪ್ರಾದೇಶಿಕ ಮಿತಿ ಅದ್ರ ಬಗ್ಗೆ ಎಲ್ಲ ಡಿಟೇಲಾಗಿ ಹೇಳ್ಕೊಟ್ಟೆ ನಿಮಗೆ. ನಾನು ಅರ್ಥ ಮಾಡ್ಕೊಂಡಿದ್ರೆ ಅಂತೇಳಿ ಭಾವಿಸ್ತೇನೆ. ಈಗ ಒಂದು ಶಾಸನೀಯ ಅಧಿಕಾರಿಗಳ ವಿಭಜನೆ ಮಾಡಿದಾಗ, ಡಿವೈಡ್ ಮಾಡಿದಾಗ ಯಾವ ರೀತಿ ಮಾಡ್ತೇವ್ರಿ ನಾವು? ಯಾವ ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ ಈಗಾಗಲೇ ನಾನು ಫೆಡ್ರಲಲ್ಲಿ ಹೇಳ್ಕೊಟ್ಟೆ ನಿಮ್ಗೆ. ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟು, ಸ್ಟೇಟ್ ಲಿಸ್ಟು, ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟು, 3 ರೀತಿಯಾಗಿರ್ತಕ್ಕಂಥ ಪಟ್ಟಿಗಳ ಬಗ್ಗೆ ಹೇಳ್ಕೊಟ್ಟೆ ನಿಮಗೆ ನಾನು. ಅದೇ ಪಟ್ಟಿ ಇಲ್ಲಿ ಶಾಸನಾತ್ಮಕದಲ್ಲಿಯೂ ಬರ್ತದೆ, ಅಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲಿ ಕೇಂದ್ರ ಪಟ್ಟಿ ಅಂದ ತಕ್ಷಣ 100 ವಿಷಯಗಳದಾವ್ರಿ ಕೇಂದ್ರ ಪಟ್ಟಿಯಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತಾ? ಲಾ ಮಾಡ್ತದ. ಕಾನೂನುಗಳನ್ನು ಮಾಡ್ತಕ್ಕಂಥ ಕೆಲಸ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಿರ್ತದೆ. ಎಲ್ಲಿ? ಕೇಂದ್ರ ಪಟ್ಟಿಯಲ್ಲಿ. ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಇಲ್ಲಿ ರಕ್ಷಣೆ ಆಗಿರ್ಬೋದು, ವಿದೇಶಾಂಗ ವ್ಯವಹಾರ ಆಗಿರ್ಬೋದು, ಗಣಿಗಾರಿಕೆ ಆಗಿರ್ಬೋದು, ಅಂಚೆ ಮತ್ತು ತಂತಿ ಆಗಿರ್ಬೋದು. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಒಂದು ರಚನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ರಚನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಜೊತೆಗೆ UPSC ಆಗಿರ್ಬೋದು, UPSCಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಇನ್ನೂ ಹಲವಾರು ವಿಷಯಗಳದಾವೆ. ಅಂದರೆ 100 ವಿಷಯಗಳದಾವೆ ಇಲ್ಲಿ ಕೇಂದ್ರ ಪಟ್ಟಿ ಒಳಗಡೆ. ಈ 100 ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾರು ಮಾಡ್ತಾರ್ರಿ ಕಾನೂನು ಕಾಯ್ದೆಗಳ ಮೇಲೆ? ಕೇಂದ್ರ ಸರ್ಕಾರ ಮಾಡ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತದೆ. ಈ ಕೇಂದ್ರ ಪಟ್ಟಿಗೆ ಸಂಬಂಧಪಟ್ಟಂತೆ ಸ್ಟೇಟ್ ಗೌರ್ಮೆಂಟು ನಡು ಬರುವಂಗಿಲ್ಲ ರೀ ಇಲ್ಲಿ. ಅದರ ಅಧಿಕಾರ ವ್ಯಾಪ್ತಿ ಅಲ್ಲ ಅದು. ಅದರ ಅಧಿಕಾರ ವ್ಯಾಪ್ತಿ ಅಲ್ಲ, ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಮಾಡ್ತದೆ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಕಾಯ್ದೆಗಳನ್ನು. ಓಕೆ, ಇದನ್ನು ಅರ್ಥ ಮಾಡ್ಕೊಂಡ್ರೆ ಅಂತೇಳಿ ನಾನು ಭಾವಿಸ್ಕೋತೇನೆ. ಇವಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದ್ರೆ ಇದರಲ್ಲೇ ರಾಜ್ಯ ಪಟ್ಟಿ ಬರ್ತದೆ ರೀ. ರಾಜ್ಯ ಪಟ್ಟಿ ಆ್ಯಕ್ಚುಲಿ ಒಂದು ಅರ್ಥ ಮಾಡ್ಕೊಡ್ರಿ. ಈ ರಾಜ್ಯ ಪಟ್ಟಿ ಅಂತ ಹೇಳಿದ್ರೆ ಒಂದು ಸ್ಟೇಟ್ ಗೌರ್ಮೆಂಟ್ ಅಂತ ತಿಳ್ಕೊಡ್ರಿ. ಸ್ಟೇಟ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸ್ಟೇಟ್ ಲಿಸ್ಟಿಗೆ ಸಂಬಂಧಪಟ್ಟಂತೆ ಲಾಗಳನ್ನು ಮಾಡ್ತದೆ, ಕಾನೂನುಗಳನ್ನು ಮಾಡ್ತದೆ. ಕಾನೂನು ಕಾಯ್ದೆಗಳನ್ನು ರೂಪಿಸ್ತಕ್ಕಂಥ ಅಧಿಕಾರ ಸ್ಟೇಟ್ ಗೌರ್ಮೆಂಟಿಗೆ ಅದ. ಒಪ್ಕೊಳ್ಳೋಣ, ಅದನ್ನು ನೀವು ಒಪ್ಕೊಳ್ರಿ. ಹಾಗಾದರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ರಿ, ಆ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ಕೂಡ ಹೇಳ್ತೀನಿ. ಈ ಹಿಂದ್ಗಡೆ ರಾಜ್ಯ ಪಟ್ಟಿಯಲ್ಲಿ 66 ವಿಷಯಗಳಿದ್ವು. ಆದರೆ 66 ವಿಷಯಗಳಿದ್ದಲ್ಲ, 1976ರಲ್ಲಿ ಓಕೆ 42 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಶಿಕ್ಷಣ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ವನ್ಯಜೀವಿ ಸಂರಕ್ಷಣೆ ಆಗಿರ್ಬೋದು, ಸಂರಕ್ಷಣೆ ಆಗಿರ್ಬೋದು, ಜೊತೆಗೆ
ಅಳತೆ ಮತ್ತು ತೂಕ ಆಗಿರ್ಬೋದು, ಅಳತೆ ಮತ್ತು ತೂಕ ಆಗಿರ್ಬೋದು, ಜೊತೆಗೆ ಆಡಳಿತಾತ್ಮಕ ನ್ಯಾಯ ಆಗಿರ್ಬೋದು. ಕೇಳ್ತಾರೆ ಇವನ್ನ ಕೇಳ್ತಾರೆ, ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಯಾವುದು ಕೂಡ ಇಲ್ಲಿ ಸುಮ್ಮನೆ ಟೈಮ್ ಪಾಸಿಗೋಸ್ಕರ ಹೇಳ್ತಾ ಇಲ್ಲ, ಎಲ್ಲ ಕೂಡ ಇಂಪಾರ್ಟೆಂಟು. ಈ ಹಿಂದ್ಗಡೆ ಎಕ್ಸಾಮ್ನಲ್ಲಿ ಕ್ವಶನ್ ಕೂಡ ಆಗಿದಾವ. 1976ರಲ್ಲಿ 42 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ರಾಜ್ಯ ಪಟ್ಟಿಯಲ್ಲಿ 66 ವಿಷಯಗಳಿದ್ವು. ಅವುಗಳನ್ನು ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಒಟ್ಟೆ 1, 2, 3, 4, 5 ವಿಷಯಗಳನ್ನು ಕನ್ಕರೆಂಟ್ ಲಿಸ್ಟ್ಗೆ ವರ್ಗಾವಣೆ ಮಾಡಿದ್ವಿ. ಕನ್ಕರೆಂಟ್ ಲಿಸ್ಟು ಸಮವರ್ತಿ ಪಟ್ಟಿಗೆ ವರ್ಗಾವಣೆ ಮಾಡಿದ್ವಿ ನಾವು. ಹಾಗಾದರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ನಾವು ಸ್ಟೇಟ್ ಗೌರ್ಮೆಂಟ್ಗೆ ಪವರ್ ಇತ್ತು ಇವುಗಳ ಮೇಲೆ, ಆದರೆ ಇನ್ಮೇಲಿಲ್ಲ. ಇದ್ರ ಮೇಲೆ ಈ 5 ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಕಡೆ ಸೆಂಟ್ರಲ್ ಗೌರ್ಮೆಂಟು ತನ್ನ ಅಧಿಕಾರ ಚಲಾಯಿಸ್ತದ, ಸ್ಟೇಟ್ ಗೌರ್ಮೆಂಟು ತನ್ನ ಅಧಿಕಾರ ಚಲಾಯಿಸ್ತದ. ಓಕೆ, ಅರ್ಥ ಮಾಡ್ಕೊಳ್ರಿ. ಅದು 1976 42 ಅಮೆಂಡ್ಮೆಂಟು. ಅದನ್ನ ಬಿಟ್ಟು ಇನ್ನು ಏನೆಲ್ಲ ವಿಷಯಗಳದಾವ ಅಂತ ಹೇಳಿದ್ರೆ ಕನ್ಕರೆಂಟ್ ಲಿಸ್ಟ್ನಲ್ಲಿ ಒಂದು ವಿವಾಹ ಆಗಿರ್ಬೋದು, ವಿಚ್ಛೇದನ ಆಗಿರ್ಬೋದು, ವಿವಾಹ ವಿಚ್ಛೇದನ, ಅದ್ರ ಜೊತೆಗೆ CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡು, ಈ ರೀತಿ ಕೆಲವೊಂದಿಷ್ಟು ವಿಚಾರಗಳನ್ನು ಎಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ ನಾವು ಕೆಲವೊಂದಿಷ್ಟು ವಿಚಾರಗಳನ್ನು ಕನ್ಕರೆಂಟ್ ಲಿಸ್ಟ್ನಲ್ಲಿ ಕಾಣ್ತೇವೆ. ಸ್ಟೇಟ್ ಲಿಸ್ಟ್ನಲ್ಲಿ ಇಲ್ಲ. ಇಲ್ಲಿ ಯಾಕೆ ನಾ ಈಗ ಪ್ರೆಸೆಂಟ್ ನಾನು ಸ್ಟೇಟ್ ಲಿಸ್ಟ್ ಹೇಳಬೇಕಾದ್ರೆ ಕನ್ಕರೆಂಟ್ ಲಿಸ್ಟನ್ನು ನಿಮಗೆ ಯಾಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಬೇಗ ಅರ್ಥ ಆಗುತ್ತೆ ಅಂತೇಳಿ. ಕನ್ಕರೆಂಟ್ ಲಿಸ್ಟ್ನಲ್ಲಿ ಒಂದು ಅರ್ಥ ಮಾಡ್ಕೊಳ್ರಿ, ಈ ಹಿಂದ್ಗಡೆ 1976, 72, 76, 42 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ 5 ವಿಷಯಗಳನ್ನು ಅಲ್ಲಿ ಹಾಕಿದ್ರು. ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಕೂಡ ತನ್ನ ಅಧಿಕಾರ ಚಲಾಯಿಸ್ತದೆ, ರಾಜ್ಯ ಸರ್ಕಾರ ಕೂಡ ತನ್ನ ಅಧಿಕಾರ ಚಲಾಯಿಸ್ತದೆ ಕನ್ಕರೆಂಟ್ ಲಿಸ್ಟ್ನಲ್ಲಿ. ಓಕೆ, ಈ 5 ವಿಷಯಗಳನ್ನು ಬಿಟ್ಟು ಓಕೆ ಸುಮಾರು ವಿವಾಹ ಆಗಿರ್ಬೋದು, ವಿಚ್ಛೇದನ, ಡೈವರ್ಸ್ ಆಗಿರ್ಬೋದು, CRPC ಸಂಬಂಧಪಟ್ಟಿರ್ತಕ್ಕಂಥ ಪ್ರಕ್ರಿಯಾ ಸಂಹಿತೆಗಳಾಗಿರ್ಬೋದು, ದಂಡ ಪ್ರಕ್ರಿಯಾ ಸಂಹಿತೆಗಳಾಗಿರ್ಬೋದು, ಎಲ್ಲ ವಿಚಾರಗಳನ್ನು ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಕನ್ಕರೆಂಟ್ ಲಿಸ್ಟ್ ಕೂಡ ಒಳಗೊಂಡದ. ಓಕೆ, ಅದ್ರ ಜೊತೆಗೆ ಸ್ಟೇಟ್ ಲಿಸ್ಟ್ನಲ್ಲಿ ಏನಂತ ಹೇಳಿದ್ರೆ ಈಗಾಗಲೇ ಹೇಳಿದೆ ನಾನು, ಪೊಲೀಸ್ ಅಂತಕ್ಕಂಥದ್ದು ಇಲ್ಲಿ ಹೈಜಿನಿಟಿಗೆ ಸಂಬಂಧಪಟ್ಟಂತೆ, ಅದು ಬಿಟ್ಟು KPSCಗೆ ಸಂಬಂಧಪಟ್ಟಂತೆ, ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂತೆ, ಈ ರೀತಿಯಾಗಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ರಾಜ್ಯ ಸರ್ಕಾರ ಕಾನೂನು ಕಾಯ್ದೆಗಳನ್ನು ರೂಪಿಸ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಸಮವರ್ತಿ ಪಟ್ಟಿಯಲ್ಲಿ ಏನದಲ್ಲ, ಅಲ್ಲಿ ಕೇವಲ ಸೆಂಟ್ರಲ್ ಒಂದೇ ಚಲಾಯಿಸುವಂಗಿಲ್ಲ, ಸ್ಟೇಟ್ ಗೌರ್ಮೆಂಟ್ ಒಂದೇ ಚಲಾಯಿಸುವಂಗಿಲ್ಲ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟು ಚಲಾಯಿಸ್ಬೋದು, ಸ್ಟೇಟ್ ಗೌರ್ಮೆಂಟು ಚಲಾಯಿಸ್ಬೋದು. ಈ ಎರಡಕ್ಕೂ ಅಧಿಕಾರ ಅದ. ಅರ್ಥ ಮಾಡ್ಕೊಡ್ರಿ. ಇದು ಕೂಡ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯ್ತು ಅಂತೇಳಿ ಭಾವಿಸ್ತೇನೆ. ನಾನು ಮುಂದೆ ಹೋಗ್ತಾ ಇದ್ದೇನೆ ನಾ ಇವಾಗ. ಓಕೆ, ಇದ್ರ ಬಗ್ಗೆ ಕ್ಲಿಯರಿಟಿ ಕೊಟ್ಟೆ ನಾನು ನಿಮಗೆ. ಇದ್ರ ಬಗ್ಗೆ ಅಲ್ಲೇ ನಾನು ಕಂಪೇರ್ ಮಾಡಿಕೊಟ್ಟೆ ಸ್ಟೇಟ್ ಲಿಸ್ಟ್ ಮತ್ತು ಅದ್ರ ಸ್ಟೇಟ್ ಲಿಸ್ಟ್ ಹೇಳ್ಬೇಕಾದ್ರೆ ಅಮೆಂಡ್ಮೆಂಟ್ ಆಗಿತ್ತಲ್ಲ, ಆ ಉದ್ದೇಶಕ್ಕೆ ನಿಮ್ಗೆ ಅಲ್ಲೇ ನಾನು ಈ ಕಾನ್ಸೆಪ್ಟನ್ನು ಕ್ಲಿಯರಿಟಿ ಮಾಡಿದೆ. ಇವಾಗ ಶೇಷಾಧಿಕಾರಿಗಳು, ಇಲ್ಲಿ ಶೇಷಾಧಿಕಾರಿಗಳು ಅಂತ ಹೇಳಿದ್ರೆ ಇದಕ್ಕೆ ನಾವು ರೆಸಿಡ್ಯೂರಿ ಪವರ್ ಅಂತೇಳಿ ಕರಿತೀವಿ ಇಂಗ್ಲೀಷ್ ಒಳಗಡೆ. ಅಂದರೆ ಈ ಶೇಷಾಧಿಕಾರಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ನೂ ಹಿಂದ್ಗಡೆ ಹೋಗ್ಬೇಕು, ನಾವು ಮತ್ತೆ ಹಿಂದ್ಗಡೆ ಬ್ಯಾಕ್ ಹೋಗ್ಬೇಕು. 1935 ಆ್ಯಕ್ಟ್ ಏನದಲ್ಲ, ಆ ಆ್ಯಕ್ಟ್ನಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ಗವರ್ನರ್ ಜನರಲ್ ರೆಸಿಡ್ಯೂರಿ ಪವರನ್ನು ಪಡ್ಕೊಂಡಿರ್ತಾನೆ. ಅದೇ ರೀತಿಯಾಗಿ ಈ ಕಾಯ್ದೆಯಲ್ಲಿಯೂ ಸಹಿತ ಇಲ್ಲಿಯೂ ಕೂಡ ಸೆಂಟ್ರಲ್ ಲಿಸ್ಟು, ಓಕೆ, ಸ್ಟೇಟ್ ಲಿಸ್ಟು, ಓಕೆ, ಕನ್ಕರೆಂಟ್ ಲಿಸ್ಟನ್ನು ಮಾಡಿಬಿಟ್ಟಿರ್ತಾರೆ. ಇದ್ರ ಜೊತೆಗೆ ಏನಂತ ಹೇಳಿದ್ರೆ 1935 ಕಾಯ್ದೆಯಲ್ಲಿಯೂ ಸಹಿತ ಇಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ಇಲ್ಲಿ ರೆಸಿಡ್ಯೂರಿ ಪವರನ್ನು ಯಾರಿಗೆ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಗವರ್ನರಿಗೆ ಕೊಟ್ಟಿರ್ತಾರೆ. ಹಾಗಾದರೆ ಒಂದು ಅರ್ಥ ಮಾಡ್ಕೊಡ್ರಿ, ಈ 1935 ಕಾಯ್ದೆಯನ್ನು ಮಿನಿ ಸಂವಿಧಾನ ಅನ್ನೋ ಕಾರಣ ಏನಂತ ಹೇಳಿದ್ರೆ ಹಲವಾರು ವಿಚಾರಗಳನ್ನ ನಾವು ತೊಗೊಂಡಿದ್ದೇವೆ ಶೇಷಾಧಿಕಾರಗಳನ್ನು. ಆದರೆ ಇಲ್ಲಿ ಗವರ್ನರಿಗೆ ಕೊಟ್ಟರೆ ಇಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವು ಯಾರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಗವರ್ನರ್ ಇಲ್ಲಿ ಪಾರ್ಲಿಮೆಂಟಿಗೆ ಕೊಟ್ಟಿದ್ದೀವಿ. ಪಾರ್ಲಿಮೆಂಟಿಗೆ ರೆಸಿಡ್ಯೂರಿ ಪವರನ್ನು ಕೊಟ್ಟಿದ್ದೇವೆ. ಯಾರು ಕೊಟ್ಟಿದ್ದೇನೋ ಪಾರ್ಲಿಮೆಂಟಿಗೆ ರೆಸಿಡ್ಯೂರಿ ಪವರನ್ನು ಕೊಟ್ಟಿದ್ದೇವೆ. ಹಾಗಾದರೆ ಪಾರ್ಲಿಮೆಂಟ್ ಏನು ಮಾಡ್ಬೋದು, ಇಲ್ಲಿ ಸೆಂಟ್ರಲ್ ಲಿಸ್ಟಿಗೂ ಸಂಬಂಧಪಟ್ಟಂತೆ, ಓಕೆ, ಸ್ಟೇಟ್ ಲಿಸ್ಟಿಗೂ ಸಂಬಂಧಪಟ್ಟಂತೆ, ಓಕೆ, ಕನ್ಕರೆಂಟ್ ಲಿಸ್ಟಿಗೂ ಸಂಬಂಧಪಟ್ಟಂತೆ, ಈ ಮೂರೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪಟ್ಟಿಗೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಏನಾದರೂ ಹೆಚ್ಚುವರಿ ವಿಷಯಗಳು ಏನಾದರೂ ಇದ್ದು ಅಂತ ಹೇಳಿದ್ರೆ ಅದ್ರ ಮೇಲೆ ಅಧಿಕಾರ ಚಲಾಯಿಸ್ತಕ್ಕಂಥದ್ದು ಯಾರಲ್ಲೇ ಪಾರ್ಲಿಮೆಂಟ್ ಏನು ಮಾಡ್ಬೋದು, ತನ್ನ ಅಧಿಕಾರವನ್ನು ಚಲಾಯಿಸ್ಬೋದು. ಓಕೆ, ಇದಕ್ಕೆ ನಾವೇನಂತೀವಿ ರೆಸಿಡ್ಯೂರಿ ಪವರ್ ಅಂತೇಳಿ ಕರಿತೀವಿ. ಶೇಷಾಧಿಕಾರಗಳು ಅಂತೇಳಿ ಕನ್ನಡದಲ್ಲಿ ಕರಿತೇವೆ ಅದಕ್ಕೆ ನಾವು.
ಕನ್ನಡದಲ್ಲಿ ಕರಿತೇವೆ. ಇದು ಕೂಡ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊತೇನೆ. ಓಕೆ, ಇಲ್ಲಿ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಶಾಸನ ರಚಿಸ್ತಕ್ಕಂಥ ಅಧಿಕಾರ ಯಾರಿಗದ ರೀ? ಕೇಂದ್ರಕ್ಕದ. ಹಾಗಾದರೆ ಅವು ಏನೆಲ್ಲ ವಿಷಯಗಳು ಒಳಗೊಂಡಿರ್ತವೆ ಅಂತ ಹೇಳಿದ್ರೆ, ನಂಬರ್ 1 ರಾಷ್ಟ್ರೀಯ ಹಿತಾಸಕ್ತಿಗೆ ಮೇರೆಗೆ ಅಂದರೆ ನ್ಯಾಷನಲ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಂತೆ ರಾಷ್ಟ್ರದ ಏಕತೆ, ಸಮಗ್ರತೆ, ವೈವಿಧ್ಯತೆಗೆ ಸಂಬಂಧಪಟ್ಟಂತೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಮೇಲೂ ತನ್ನ ಒಂದು ಕಾಯ್ದೆ ಕಾನೂನುಗಳನ್ನ ರೂಪಿಸ್ಬೋದು. ಯಾವ ಮೂಲಕ? ಇಲ್ಲಿ ರಾಜ್ಯಸಭೆ ಒಳಗಡೆ ಏನಾಗಬೇಕಂತ ಹೇಳಿದ್ರೆ 2/3 ಬಹುಮತದೊಂದಿಗೆ ಒಂದು ಕಾಯ್ದೆ ಪಾಸ್ ಆಗಬೇಕು. 2/3 ರಾಜ್ಯಸಭೆಯಲ್ಲಿ ಕಾಯ್ದೆ ಪಾಸ್ ಆಗಬೇಕು. ಈ ಕಾಯ್ದೆ ಪಾಸ್ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಾವಿಲ್ಲಿ ಸ್ಟೇಟಿಗೆ ಸಂಬಂಧಪಟ್ಟಂತೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಸ್ಟೇಟ್ ಲಿಸ್ಟ್ ಮೇಲೆ ಸೆಂಟ್ರಲ್ ಗೌರ್ಮೆಂಟು ಕಾಯ್ದೆ ಕಾನೂನುಗಳನ್ನು ಮಾಡ್ಬೋದು. ರಾಜ್ಯಸಭೆಯಲ್ಲಿ 2/3 ಇಲ್ಲಿ ಒಂದು ಬಹುಮತದೊಂದಿಗೆ ಪಾಸ್ ಆಗಬೇಕು. ಆದರೆ ಯಾವುದೇ ಕಾರಣಕ್ಕೂ ಲೋಕಸಭೆ ಸಂಬಂಧ ಇರುವುದಿಲ್ಲ, ರಾಜ್ಯಸಭೆ ಅಷ್ಟೇ ಸಂಬಂಧ ಇರ್ತದೆ. ಇಂಥ ಕೀ ಪಾಯಿಂಟ್ಸ್ಗಳನ್ನ ಆಯ್ಕೆ ಮಾಡ್ಕೋತಾರೆ ಎಕ್ಸಾಮಿನರ್ಸ್, ಕ್ವಶನ್ ಪೇಪರ್ ತೆಗಿಯೋರು. ಲೋಕಸಭೆ ಅಂತ ಕೊಟ್ಬಿಡ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಯಾವುದು ಸರಿಯಾಗಿದೆ ಅಂತೇಳಿ ಕೊಟ್ಬಿಡ್ತಾರೆ. ಅವಾಗ ಕೊಟ್ಟಾಗ ನೀವು ಲೋಕಸಭೆ ಕೊಟ್ಟಿರ್ತಾನೆ, ಒಂದು ಕಡೆ ರಾಜ್ಯಸಭೆ ಕೊಟ್ಟಿರ್ತಾನೆ. ನೀವು ಇದನ್ನು ಸರಿಯಾಗಿ ಓದಿಲ್ಲ ಅಂತ ಹೇಳಿದ್ರೆ ಲೋಕಸಭೆನೂ ಸರಿ ಅಂತೀರಿ, ರಾಜ್ಯಸಭೆನೂ ಸರಿ ಅಂತೀರಿ. ಇವು ಕೆಳಗಿನ ಮೇಲಿನ ಎರಡೂ ಸರಿ ಅಂತೇಳಿ ಕೊಟ್ಬಿಡ್ತೀರಿ ನೀವು. ಅವಾಗೇನಾಗುತ್ತೆ, ಅಲ್ಲಿ ಕೂಡ ನೀವು ಬಿದ್ದು ಹೋಗ್ತೀರಿ, ಅಲ್ಲಿ ಕೂಡ ಮಾರ್ಕ್ಸ್ ಕಳ್ಕೊತೀರಿ ಅಲ್ರಿ. ಅಂದರೆ ಇಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಇಲ್ಲೇನು ಮಾಡ್ಬೋದು, ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಲಿಸ್ಟ್ಗೆ ಕಾಯ್ದೆ ಕಾನೂನುಗಳನ್ನು ರೂಪಿಸ್ಬೋದು. ಅದಕ್ಕೊಂದು ಪ್ರೊಸೀಜರ್ ಅದ. ಏನಂತ ಹೇಳಿದ್ರೆ ಇಲ್ಲಿ ರಾಜ್ಯಸಭೆಯಲ್ಲಿ 2/3 ಬಹುಮತದೊಂದಿಗೆ ಒಂದು ಬಿಲ್ ಪಾಸ್ ಆಗಬೇಕು, ಮಸೂದೆ ಪಾಸ್ ಆಗಬೇಕು. ಅದ್ರ ವ್ಯಾಲಿಡಿಟಿ ಬಂದ್ಬಿಟ್ಟು 1 ಇಯರ್ ಇರ್ತದೆ. ಮತ್ತೆ ಎಕ್ಸ್ಟೆಂಡ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಮತ್ತೆ ಏನು ಮಾಡಬೇಕು, ರಾಜ್ಯಸಭೆ ಏನು ಮಾಡ್ಬೇಕಂತ ಹೇಳಿದ್ರೆ 2/3 ಮತ್ತೆ ಮೆಜಾರಿಟಿ ಕೊಡ್ಬೇಕು. ಈ ರೀತಿ ಪ್ರೊಸೀಜರ್ ನೆಲ್ಕಂತೇವೆ ನಾವು. ಈ ರೀತಿ ಪ್ರೊಸೀಜರ್ನ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಶಾಸನ ಕೇಂದ್ರ ರಚಿಸಬಹುದು ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ. ಅಂದರೆ ಇಲ್ಲೇನಾತ ಹೇಳಿದ್ರೆ ಹೇಳಿದೆ ನಿಮಗೆ ನಾನು, ಡಾಕ್ಟರ್ BR ಅಂಬೇಡ್ಕರ್ ಏನು ಹೇಳಿದ್ದಾರೆ, ಇನ್ ಡಿಸ್ಟ್ರಿಕ್ಟ್ ಟ್ರೈಬಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟ್ ಟ್ರೈಬಲ್ ಸ್ಟೇಟ್ ಅಂತ ಹೇಳಿದ್ದಾರೆ. ಅಂದರೆ ಕೆಲವು ಸಂದರ್ಭದಲ್ಲಿ ಇಲ್ಲಿ ಅಬಾಧಿತ ಕೇಂದ್ರ ಸರ್ಕಾರ, ಬಾಧಿತ ರಾಜ್ಯ ಸರ್ಕಾರ ಅಂತೇಳಿ ಹೇಳ್ತಾರೆ ಅವರು. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಯೂನಿಯನ್ ಅಂತಕ್ಕಂಥದ್ದು, ಕೇಂದ್ರ ಅಂತಕ್ಕಂಥದ್ದು ಪವರ್ಫುಲ್ ಆಗಿರ್ತದ. ಸ್ಟೇಟ್ ಗೌರ್ಮೆಂಟು ತಮ್ಮ ಅಸ್ತಿತ್ವವನ್ನು ಕಳ್ಕೋತಾ ಹೋಗ್ತವೆ. ಓಕೆ, ಹಾಗಾದರೆ ಇದು ಕೂಡ ಅರ್ಥ ಆಯ್ತು ಅಂತೇಳಿ ಭಾವಿಸಿದೆ ನಾನು. ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟು ಏನಂತ ಹೇಳಿದ್ರೆ, ಓಕೆ, ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಇಲ್ಲಿ ನೋಡ್ರಿ, ನಮ್ಮಲ್ಲಿ ಈ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ ಅಲ್ಲಿ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಪಟ್ಟಿಯಲ್ಲಿ ತನ್ನ ಒಂದು ಏನಂದ್ರೆ ಅಧಿಕಾರವನ್ನು ಚಲಾಯಿಸ್ಬೋದು. ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ರಾಜ್ಯ ಪಟ್ಟಿಯ ಮೇಲೆ ತನ್ನ ಒಂದು ಏನಂತ ಹೇಳಿದ್ರೆ ಕಾಯ್ದೆ ಕಾನೂನುಗಳನ್ನ ರೂಪಿಸ್ಬೋದು, ಅಧಿಕಾರವನ್ನು ಚಲಾಯಿಸ್ಬೋದು. ಓಕೆ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಮೇಲೆ ಕಾಯ್ದೆ ಕಾನೂನುಗಳನ್ನು ರೂಪಿಸ್ಬೋದು, ಲಾ ಅನ್ನು ರೂಪಿಸ್ಬೋದು ತುರ್ತು ಪರಿಸ್ಥಿತಿ ಇದ್ದಾಗ. ಆದರೆ ಒಂದು ಅರ್ಥ ಮಾಡ್ಕೊಡ್ರಿ, ಇದು 1 ಇಯರ್ವರೆಗೂ ಮಾತ್ರ ಇರ್ತದೆ. ಆದರೆ ಇದನ್ನು 3 ಇಯರ್ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಆದರೆ ಇಲ್ಲಿ ಒಂದು ಅಂಶ ಏನು ಬರುತ್ತೆ ಅಂತ ಹೇಳಿದ್ರೆ 1978 44 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಇಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ 3 ಇಯರ್ ಇದ್ದಿದ್ದನ್ನು ಮತ್ತೆ 1 ಇಯರ್ಗೆ ಇಳಿಸ್ತಾರೆ. ಹಾಗಾದ್ರೆ ಅರ್ಥ ಮಾಡ್ಕೊಡ್ರಿ, ಇಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗೂ ಸಹಿತ ಏನಂತ ಹೇಳಿದ್ರೆ ಯೂನಿಯನ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಅಧಿಕಾರವನ್ನು ಚಲಾಯಿಸ್ಬೋದು. ಇದು ಕೂಡ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ತಿಳ್ಕೊಂಡಿದ್ರೆ, ಅಮೆಂಡ್ಮೆಂಟ್ ಹೇಳಿದ್ದೀನಿ, ಅಮೆಂಡ್ಮೆಂಟ್ ಇಂಪಾರ್ಟೆಂಟು. ಈಗ ಎಷ್ಟದ ಅಂತ ಹೇಳಿದ್ರೆ 1 ಇಯರ್ ಅದ. ಈಗ ಮೊದಲ 3 ಇಯರ್ವರೆಗೂ ಮಾಡ್ಬೋದು ಅಂತಿತ್ತು ತುರ್ತು ಪರಿಸ್ಥಿತಿ ಜಾರಿ ಇದ್ದಾಗ. ಆದರೆ ಇವಾಗ ಮತ್ತೆ 1978 44 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ 1 ಇಯರ್ ಮಾಡಿದ್ದಾರೆ. ನೆಕ್ಸ್ಟ್ ಹೋಗ್ತಾ ಇದ್ದೇನೆ ನಾನು. ರಾಜ್ಯಗಳ ಒಂದು ಆಸಕ್ತಿ ಮೇರೆಗೆ, ರಾಜ್ಯಗಳ ಒಂದು ವಿನಿಮಯ ಮೇರೆಗೆ ಅಂತೇಳಿ ಕರಿತೀವಿ ಇದನ್ನು. ಅಂದರೆ ರಾಜ್ಯಗಳು ಏನು ಮಾಡ್ಬೋದು ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕರ್ನಾಟಕ ಅದ ಅಂತ ತಿಳ್ಕೊಡ್ರಿ, ಇಲ್ಲಿ ಕೇರಳ ಅದ ಅಂತ, ಇಲ್ಲಿ ಕೇರಳ ರೀ, ಕರ್ನಾಟಕ ಕೇರಳ. ಈ ಎರಡೂ ರಾಜ್ಯಗಳು ನಮಗೇನಂತ ಹೇಳಿದ್ರೆ
ನಮ್ಮ ಒಂದು ಸ್ಟೇಟ್ ಲೆಜಿಸ್ಲೇಚರ್ನಲ್ಲಿ ಕಾಯ್ದೆ ಕಾನೂನುಗಳನ್ನು ಮಾಡೋಕ್ಕಾಗೋದಿಲ್ಲ ವಿನಂತಿಯ ಮೇರೆಗೆ, ರಾಜ್ಯಗಳ ವಿನಂತಿಯ ಮೇರೆಗೆ ಕಾಯ್ದೆ ಕಾನೂನುಗಳನ್ನ ಮಾಡೋಕ್ಕಾಗೋದಿಲ್ಲ. ಅವಾಗ ಏನು ಮಾಡ್ಬೋದು, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಇವೆರಡಕ್ಕೂ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೂ ಪ್ಲಸ್ಸು ಕೇರಳಕ್ಕೂ ಸಂಬಂಧಪಟ್ಟಂತೆ ಓಕೆ ಕಾಯ್ದೆ ಕಾನೂನುಗಳನ್ನ ರೂಪಿಸ್ಬೋದು, ಲಾ ಮಾಡ್ಬೋದು. ಯಾಕಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಅವರು, ಕರ್ನಾಟಕನ ರಿಕ್ವೆಸ್ಟ್ ಮಾಡ್ಕೊಂಡಿರ್ತದೆ, ಈ ಕಡೆ ಕೇರಳನ ರಿಕ್ವೆಸ್ಟ್ ಮಾಡ್ಕೊಂಡಿರ್ತದೆ ಕಾಯ್ದೆ ಕಾನೂನುಗಳನ್ನ ರೂಪಿಸಿದೆ ಅಂತೇಳಿ. ಹಾಗಿದ್ದಾಗ ಇಲ್ಲಿ ಕಾಯ್ದೆ ಕಾನೂನುಗಳನ್ನ ಮಾಡ್ಬೋದು, ಕಾಯ್ದೆ ಕಾನೂನುಗಳನ್ನ ನಾವು ಮಾಡ್ಬೋದು. ಓಕೆ, ಹಾಗಾದರೆ ಇಲ್ಲಿ ಕಾಯ್ದೆ ಕಾನೂನುಗಳನ್ನ ಮಾಡ್ಬೋದು ಅಂದ ತಕ್ಷಣ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಒಂದರ್ಥ ಮಾಡ್ಕೊಳ್ರಿ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅದ, ಇಲ್ಲಿಯೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಉದ್ಭವ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ರಾಜ್ಯಗಳೇ ಏನು ಮಾಡಿರ್ತವೆ, ರಿಕ್ವೆಸ್ಟ್ ಮಾಡ್ಕೊಂಡಿರ್ತವೆ ಸೆಂಟ್ರಲ್ ಗೌರ್ಮೆಂಟ್ಗೆ ಕಾಯ್ದೆ ಕಾನೂನುಗಳನ್ನ ಮಾಡ್ರಿ ಅಂತೇಳಿ. ಹೀಗಿದ್ದಾಗ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಗ ಯಾವುದೇ ರೀತಿ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ, ಅಂದರೆ ಇಲ್ಲಿ ಏನಾಗುತ್ತೆ, ಕಾನ್ಫ್ಲಿಕ್ಟ್ ಆಗೋದಿಲ್ಲ, ಸಂಘರ್ಷ ಆಗೋದಿಲ್ಲ. ಓಕೆ, ಇಲ್ಲಿ ಕೂಡ ಏನಾಗುತ್ತೆ ಅಂದರೆ ಕೆಲವು ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟು ಡಾಮಿನೆಂಟ್ ಆಗ್ತದೆ. ಹಾಗಾದರೆ ಈ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಹೇಳಿದ್ನಲ್ಲ, ಅಲ್ಲಿ ಕಾಯ್ದೆಗಳ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಆಗಿರ್ಬೋದು, ಪರಿಸರ ಸಂರಕ್ಷಣೆ ಕಾಯ್ದೆ ಆಗಿರ್ಬೋದು, ಇವೆಲ್ಲ ಕಾಯ್ದೆಗಳು ಬಂದುವಲ್ರಿ 1972 ವನ್ಯಜೀವಿ ಸಂರಕ್ಷಣೆ ಕಾಯ್ದೆ. ಆ ಕಾಯ್ದೆಗೆ ಬಂದಾಗ ರಾಜ್ಯಗಳು ಏನು ಮಾಡ್ತಾವ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತಾವೆ ಕೇಂದ್ರಕ್ಕೆ ಕಾಯ್ದೆ ಕಾನೂನುಗಳನ್ನ ಮಾಡಿಕೊಡ್ರಿ ಅಂತೇಳಿ. ಆ ಉದ್ದೇಶಕ್ಕೋಸ್ಕರ ಆ ಕಾಯ್ದೆ ಕಾನೂನುಗಳು ಬಂದವು. ಹಾಗಾದರೆ ಅಂತಾರಾಷ್ಟ್ರೀಯ ಒಪ್ಪಂದ, ಇಂಟರ್ನ್ಯಾಷನಲ್ ಟ್ರೆಟಿ ಅಂತೇಳಿ ಕರಿತೀವಿ ಇದನ್ನು ನಾವು. ಇಂಟರ್ನ್ಯಾಷನಲ್ ಟ್ರೆಟಿ ಅಂದರೆ ಈ ಅಂತಾರಾಷ್ಟ್ರೀಯ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಜಿನೇವಾದಲ್ಲಿ ಇಂಟರ್ನ್ಯಾಷನಲ್ ಟ್ರೆಟಿ ಆಗ್ತದೆ. ಓಕೆ, ಹಾಗಾದರೆ ಈ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೋಬೋದು, ಇಲ್ಲೇನಂತೇಳಿ ಲಾ ಮಾಡ್ರಿ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೋಬೋದು. ಸೊ ಈ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕಾಯ್ದೆ ಕಾನೂನುಗಳನ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿಗ UN ಆ್ಯಕ್ಟ್ ಆಗಿರ್ಬೋದು, ವಿಶ್ವಸಂಸ್ಥೆ ಆ್ಯಕ್ಟ್ ಆಗಿರ್ಬೋದು, ಜೊತೆಗೆ ಜಿನೇವಾ ಆ್ಯಕ್ಟ್ ಆಗಿರ್ಬೋದು, ಜಿನೇವಾ ಆ್ಯಕ್ಟ್ ಆಗಿರ್ಬೋದು, ಈ ಎಲ್ಲ ಆ್ಯಕ್ಟ್ಗಳನ್ನ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮಾಡ್ತದೆ. ಇಲ್ಲಿ ಇದಕ್ಕೆ ಇಂಟರ್ನ್ಯಾಷನಲ್ ಟ್ರೆಟಿ ಅಂತೇಳಿ ಕರಿತೀವಿ ನಾವು. ಇಲ್ಲಿಯೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಒಂದು ಸಂವಿಧಾನ ಏಕಾತ್ಮಕವಾಗಿಯೂ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಏಕಾತ್ಮಕವಾಗಿ ಬದಲಾವಣೆ ಆಗ್ತದೆ, ಸಂಯುಕ್ತತೆಯಾಗಿಯೂ ಕೂಡ ಬದಲಾವಣೆ ಆಗ್ತದೆ. ಓಕೆ, ಇದು ಕೂಡ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅಂತೇಳಿ ಭಾವಿಸ್ಕೋತೀನಿ. ಹಾಗಾದರೆ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟ್ಗಳು ತುಂಬ ಇಂಪಾರ್ಟೆಂಟ್ ಅದಾವ, ಭಾಳ ಚಂದ ಹೇಳ್ಕೊಡ್ತೇನೆ ಇವುಗಳ ಬಗ್ಗೆ ನಾನು. ಯಾಕಂತ ಹೇಳಿದ್ರೆ ರಾಷ್ಟ್ರಪತಿ ಆಡಳಿತ ಜಾರಿಗೆ ಇದ್ದಾಗ ಅದ್ರ ಜೊತೆಗೆ ಮತ್ತೆ ಇನ್ನೂ ಕೂಡ ಆಡಳಿತಾತ್ಮಕ ಸಂಬಂಧಗಳ ಬಗ್ಗೆ ಬರ್ತವೆ. ಓಕೆ, ಕೇಂದ್ರ ಹಣಕಾಸಿನ ಸಂಬಂಧಗಳ ಬಗ್ಗೆ ಬರ್ತವೆ, ಅದ್ರ ಬಗ್ಗೆ ಇನ್ನೂ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ನಾನು. ದಯವಿಟ್ಟು ಮುಂದಿನ ತರಗತಿ ಯಾವುದು ಅಂತೇಳಿ ಮುಂದಿನ ತರಗತಿ ನಾನು ಯಾವಾಗ ತಗೋತೇನೆ ಅಂತೇಳಿ ನಿಮ್ಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಹೇಳ್ತೀನಿ. ಟೆಲಿಗ್ರಾಮ್ ಚಾನಲ್ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಪ್ರತಿಯೊಬ್ಬರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೇಕು. ನೀವು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೇವಲ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಹೇಳ್ಕೊಡೋದಿಲ್ಲ. ಓಕೆ, ಇದನ್ನ ಬಿಟ್ಟು ಬೇರೆ ಸಬ್ಜೆಕ್ಟ್ಗಳನ್ನು ಕೂಡ ಪರೀಕ್ಷೆಗೆ ಎಷ್ಟು ಬೇಕಲ್ಲ ಅಷ್ಟನ್ನು ತಿಳಿಸ್ಕೊಡ್ತೇನೆ. ಜೊತೆಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೇನೆ ನಾನು. ಈಗ ಟೆಲಿಗ್ರಾಮ್ ಅಂದ ತಕ್ಷಣ ಎಲ್ಲನೂ ತುಂಬುವುದಿಲ್ಲ, ಪರೀಕ್ಷೆಗೆ ಯಾವ ಇಂಪಾರ್ಟೆಂಟು. ಜೊತೆಗೆ ಇಲ್ಲಿ ಏನಂತ ಹೇಳಿದ್ರೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಪ್ರತಿನಿತ್ಯ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡ್ತೇನೆ ಇದ್ರ ಒಳಗಡೆ. ಜೊತೆಗೆ ಯೂಟ್ಯೂಬ್ ಚಾನಲ್ಗಳನ್ನು ಮಾಡೋದ್ರ ಮೂಲಕವಾಗಿ ಈ ಟೆಲಿಗ್ರಾಮ್ಗೆ ಲಿಂಕನ್ನು ಕಳಿಸ್ಕೊಡ್ತೇವೆ ನಾವು. ಎಕ್ಸ್ಪರ್ಟ್ಸ್ಗಳನ್ನ ತೊಗೊಂಬಂದು ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್ಗಳನ್ನು ಕರ್ಕೊಂಬಂದು ಇಲ್ಲೇನು ಮಾಡ್ತೇನೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನಾಲಿಸಿಸ್ ಮಾಡಿ ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಬೇಕಂತೇಳಿ ತಿಳಿಸ್ಕೊಡ್ತೇನೆ ನಿಮಗೆ ನಾನು. ಹಾಗಾದರೆ ಈ ಟೆಲಿಗ್ರಾಮ್ ಚಾನಲ್ಗೆ ಎಲ್ಲರೂ ಕೂಡ ಜಾಯ್ನ್ ಆಗ್ರಿ. ಓಕೆ, ಹಾಗಾದರೆ ಮೊಬೈಲ್ ನಂಬರು ಇಲ್ಲದ. ಓಕೆ, ಈ ಮೊಬೈಲ್ ನಂಬರನ್ನು ಏನಾದರೂ ಇಲ್ಲಿ ನಿಮ್ಗೆ ಅರ್ಥ ಆಗಲಿಲ್ಲ, ಕಾನ್ಸೆಪ್ಟ್ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪಾಪ ಎಷ್ಟೋ ಜನ ಕಾಲ್ ಮಾಡಕತ್ತಾರೆ, ಸರ್ ನಮ್ಗೆ ಇನ್ನೊಂದ್ಸಲ ತಿಳಿಸಿ ಹೇಳ್ರಿ, ಹಂಗೆ ಅರ್ಥ ಆಗಲಿಲ್ಲ, ಹಿಂಗೆ ಅರ್ಥ ಆಗಲಿಲ್ಲ. ಪಾಪ ರಾತ್ರಿ 1 ಗಂಟೆ ಆದರೂ ಸಹಿತ ನಾ ಕಾಲ್ ರಿಸೀವ್ ಮಾಡ್ತಾ ಇರ್ತೇನೆ, ಅದ್ರ ಬಗ್ಗೆ ಹುಡುಗರಿಗೆ ನಾ ತಿಳಿಸಿ ಹೇಳ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಸಂತೋಷ್ ಲಾಡ್ ಫೌಂಡೇಶನ್ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಒಂದು ಸರ್ಕಾರಿ ಜಾಬ್ ಅಂತ ತಗೋಬೇಕು, ತಮ್ಮ ಕುಟುಂಬವನ್ನು ಬೆಳಗಬೇಕಂತಕ್ಕಂಥದ್ದು ಇದೇ ನಮ್ಮ ಉದ್ದೇಶ. ಇದೇ ಕೂಡ ನಮ್ಮ ಒಂದು ಯಜಮಾನರ ಉದ್ದೇಶ ಇದೇ ಆಗಿದೆ. ಆ ಉದ್ದೇಶಕ್ಕೋಸ್ಕರ ಎಲ್ಲರೂ ಕೂಡ ಈ ಒಂದು ತರಗತಿಯನ್ನು ವೀಕ್ಷಿಸಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು.